ಇವ್ ಮುಂಜಾನೆ ಸಂಜೆ ತಕ್ಕ ಇದೇ ಇರ್ತದೆ ಮೇಡಮ್. ಹಾ ರೀ ಒದರದ್ ಹಾ ರೀ ಮೇಡಮ್ ಬೆಳಗ್ಗೆ ಮೇಡಮ್ 8ಕ್ಕೆ ಸ್ಟಾರ್ಟ್ ಆಗತ್ರಿ, ಸಂಜೆ 8 ಮುಗಿತ್ರಿ. ಹಾ ಡೈಲಿ ರೀ, ಇದು ಇವತ್ತು ಅಷ್ಟೇ ಅಲ್ರಿ, ಡೈಲಿ ಹೇಳ್ತೇನೆ. ಹಾ ಇವತ್ತು ಜರ ಭಾಳ ಆಗಿದೆ. ಹಾ ಡೈಲಿ ರೂಟೀನ್. ಹಾಯ್ ಹಲೋ ನಮಸ್ತೆ ನಮಸ್ತೆ ನಮಸ್ತೆ, ಗುಡ್ ಮಾರ್ನಿಂಗ್. ಓ ಗುಡ್ ಆಫ್ಟರ್ನೂನ್ ಅದೇನ್ರಿ? ಎಸ್ ಬರ್ರಿ. ಅದಲ್ವಾ ಪ್ರಮುಖವಾಗಿ ನಿನ್ನೆ ಕ್ಲಾಸ್ ನಾಗ ಹೇಳಿದೆ ನಮ್ಮದ ಅನ್ಕೋತೀನಿ. ಏನ್ ಹೇಳಿದ್ದೆ ನಮ್ಮದ ನಿನ್ನೆ ಅಂದ್ರೆ ಲಾಸ್ಟ್ ಕ್ಲಾಸ್ ನಾಗ ಏನ್ ಹೇಳಿದೇರಿ? ಯಾವ್ದ್ರಿ? ಆಸ್ಕರ್ ಪ್ರಶಸ್ತಿ ಹೇಳಿದೆ ಅನ್ಕೋತೀನಿ ಅದಲ್ವಾ. 2026 ಕೊಟ್ರದಲ್ವಾ. 2026 ಆಸ್ಕರ್ ಪ್ರಶಸ್ತಿ ಅಂತ ಬಂದಾಗ ಎಷ್ಟನೇ ಬಾರಿ ಕೊಡ್ತಾರೆ ಹೇಳ್ರಿ? 98ನೇ ಬಾರಿ. ಎಷ್ಟನೇ ಬಾರಿ? 98ನೇ ಬಾರಿ ಅದಲ್ವಾ. ಇಂತ ಆಸ್ಕರ್ ಪ್ರಶಸ್ತಿ ನೀಡುವ ದೇಶ ಯಾವ್ದರಿ? USA. ಏನ್ ಗೊತ್ತೇನ್ರಿ? 2026 ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಚಲನಚಿತ್ರ ಯಾವ್ದರಿ? ಚಲನಚಿತ್ರ ಮೂವಿ ಅಂತ ಒನ್ ಬ್ಯಾಟಲ್. ಹಾ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಒಂದರ ನಂತರ ಒಂದು ಯುದ್ಧ. ಯಾವ ಯುದ್ಧ? ಒಂದು ಯುದ್ಧ ಅದಲ್ವಾ. ನಂತರ ಬಂದಾಗ ಅತ್ಯುತ್ತಮ ನಟ ಗೊತ್ತರ ಅನ್ಕೋತೀನ್ರಿ. ಯಾರು ಹೇಳ್ರಿ? ಅತ್ಯುತ್ತಮ ನಟ ಮೈಕಲ್ ಜೋರ್ಡಾನ್. ಅತ್ಯುತ್ತಮ ನಿರ್ದೇಶಕ ಡೈರೆಕ್ಟರ್ ಅಂತ ನೋಡ್ರಿ ಇಂಗ್ಲಿಷ್ ದಾಗ. ಹಾ ಆಂಡರ್ಸನ್ ಏನ್ ಗೊತ್ತ? ಥಾಮಸ್ ಅಂತಕ್ಕಂಥವ್ರು ಗೊತ್ತ. ನಟಿ ಯಾರೀ? ಜೆಸ್ಸಿ ಬಕ್ಲಿ. ಯಾವ ಬಕ್ಲಿ? ಜೆಸ್ಸಿ ಬಕ್ಲಿ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ಇನ್ನೊಂದೇನ್ ಗೊತ್ತೇನ್ರಿ? 2023 ನಮ್ಮ ಭಾರತ ದೇಶಕ್ಕೆ 2 ಆಸ್ಕರ್ ಪ್ರಶಸ್ತಿ ಬರ್ತಾವ. ಒಂದು RRR ಮೂವಿ ಏನ್ ಗೊತ್ತೇನ್ರಿ? ನಾಟ್ಯ ಸಾಂಗ್ ಅದಲ್ವಾ. ಇನ್ನೊಂದ್ ಯಾವ್ದಪ್ಪ ಬಂದಾಗ ನೆನಪದರಿ? ದ ಎಲಿಫೆಂಟ್ ಈಸ್ಪರಸ್ ಶಾರ್ಟ್ ಮೂವಿ ಅದರಿ. ಸ್ತಬ್ಧ ಚಿತ್ರ ಅಂತ ಕರೀತಾರದಲ್ವಾ, ಗೊತ್ತಿರ್ಲಿ. ಬರ್ರಿ ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ? ಇವತ್ತಿನ ಈ ಜುಲೈ 26 ಅಲ್ವಾ. ಈ ಜುಲೈ 26ಕ್ಕೆ ಯಾವ ದಿನ ಆಚರಣೆ ಮಾಡ್ತಾರ ಅಂತ ಏನ್ ಕಾರ್ಗಿಲ್ ವಿಜಯ ದಿವಸನ ಕುರಿತು ಒಂದಿಷ್ಟು ಮಾಹಿತಿ ನಿನ್ ತರಗತಿ ನೋಡ ಬರೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು, ಎಲ್ಲರೂ ಓದಿರ್ತಾರಲ್ವಾ. ಸರಿ, ಎಲ್ಲರೂ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತಾರ. ಈ ಯಾಕೆ ಆಚರಣೆ ಮಾಡ್ತಾರ, ಏನ್ ಸ್ಪೆಷಲ್ ಅಂತಕ್ಕಂಥ ಒಂದಿಷ್ಟು ಮಾಹಿತಿ ನಿನ್ ತರಗತಿ ನೋಡ ಬರೋದಲ್ವಾ. ಇವಾಗ ನೋಡ್ರಿ, ಈ ಪ್ರಮುಖ ದಿನ ಅಂತ ಕೂಡ ಬರ್ತಾವ. ಈ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಹೆಂಗಂದ್ರೆ ಕೇವಲ ಗೊತ್ತೇನ್ರಿ? ಜುಲೈ 26ರಂದು ಯಾವ ದಿನ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಕಾರ್ಗಿಲ್ ವಿಜಯ ದಿವಸ. ಇವಾಗ ಕರೆಂಟ್ ಅಫೇರ್ಸ್ ಮತ್ತೆ ಯಾವಾಗ ಗೊತ್ತೇನ್ರಿ? 2026ಕ್ಕೆ ಏನ್ ಗೊತ್ತೇನ್ರಿ? 2026ಕ್ಕೆ ಏನಪ್ಪ ಬಂದಾಗ ಸರ್ ಎಷ್ಟನೇ ಕಾರ್ಗಿಲ್ ವಿಜಯೋತ್ಸವ ದಿನ ಆಚರಣೆ ಮಾಡಿದ್ವಿ? ವಿಜಯ ದಿವಸ ಆಚರಣೆ ಮಾಡಿದ್ವಿ. ಈಗ ನೋಡ್ರಿ 2026ರಲ್ಲಿ ಕಾರ್ಗಿಲ್ ವಿಜಯೋತ್ಸವದಾಗ ಎಷ್ಟನೇ ಆವೃತ್ತಿ ಆಚರಣೆ ಮಾಡೋದು ಕ್ವಶನ್ ಕೇಳ್ಬೋದ್ರಿ ಕರೆಂಟ್ ಅಫೇರ್ಸ್ ದಾಗ. ಕೇಳ್ಬೋದಾ? ಒಗಿತೀರ ನಮ್ ಗೊಂಡ ಒಗಿರ್ ಹೋಲಿ. ಎಟ್ ಈಜಿ ನೋಡ್ರಿ, ವೆರಿ ಈಸಿ, ದಟ್ ಈಸಿ. ಏನಂತೀರಿ ಸರ್ ಹೇಳ್ರಿ? ಸುಮ್ ಯಾರಂತೀರಿ? ಅಕ್ಕನ ಬಗ್ಗೆ ಹೆಚ್ಚಿಗೆ ಅಕ್ಕ ಹೇಳ್ತಾರಂತೀರಿ ಅಂತ. ಏನ್ರಿ ಮೇಡಮ್? ಏನು ಶಾಣ್ಯ, ಏನು ಸುದ್ದಿ? 32 ಅಂತ ನೋಡ್ರಿ ಮೇಡಮ್ ಅವರು. ಮೇಡಮ್ 27. ನಾ ಆಲ್ರೆಡಿ ಟೆಲಿಗ್ರಾಮ್ ಅಪ್ಡೇಟ್ ಮಾಡಿದ ಅನ್ಕೋತೀನಿ ಅಲ್ವಾ. ನೋಡ್ರಿ ಕೇಳ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. 2026ಕ್ಕೆ ಏನ್ ಗೊತ್ತೇನ್ರಿ ಸರ್? ನೋಡ್ರಿ 27 ಗೊತ್ತೇನ್? 27 ಗೊತ್ತೇನ್ರಿ? ಕಾರ್ಗಿಲ್ ವಿಜಯ ದಿವಸ ಅಂತಕ್ಕಂಥ ಆಚರಣೆ ಮಾಡತ್ತೀವಿ. ಈ ಕರೆಂಟ್ ಅಫೇರ್ಸ್ ಆಗಿ ಇಷ್ಟು ಗೊತ್ತಿರ್ಬೇಕಾದಲ್ವ. 2025 ಏನ್ ಗೊತ್ತೇನ್ರಿ? 27 ಗೊತ್ತೇನ್ರಿ ಸರ್? ಆವೃತ್ತಿ ಅಂತಕ್ಕಂಥ ಆಚರಣೆ ಮಾಡುತ್ತೆ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರಲ್ವಾ. ಹಾಗಾದ್ರೆ ಇಷ್ಟು ಕರೆಂಟ್ ಅಫೇರ್ಸ್ ಲಿಂಕ್ ಜೊತೆ ಕ್ವಶನ್ ಕೇಳ್ತಿರ್ತಾರ. ಸರಿ, ಹಿನ್ನೆಲೆ ಅಂತಕ್ಕಂಥ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ ಸರ್? ಇವಾಗ ಕಾರ್ಗಿಲ್ ಏನ್ ಗೊತ್ತೇನ್ರಿ ಸರ್? ವಿಜಯೋತ್ಸವ ದಿನ ಅಂತಕ್ಕಂಥ ಯಾಕೆ ಆಚರಣೆ ಮಾಡ್ತೀವಿ? ಹಿನ್ನೆಲೆ ಗೊತ್ತಿರ್ಬೇಕು. ರೀ ಕೇಳ್ರಿ ಅದಲ್ವಾ. ಏನಾಗಿರುತ್ತೆ ಗೊತ್ತೇನ್? ನಮ್ಮ ಭಾರತ ಮತ್ತು ಪಕ್ಕದ ಯಾವ ಸ್ಥಾನ? ನೋಡ್ರಿ ಇವಾಗ ಏನ್ ಗೊತ್ತೇನ್ರಿ? ಭಾರತ ಮತ್ತಲ್ವಾ. ನೋಡ್ರಿ ಭಾರತ ಮತ್ತೇನ್ ಗೊತ್ತೇನ್? ಭಾರತ ಮತ್ತು ಈ ಪಾಕಿಸ್ತಾನ ದೇಶದ ಮಧ್ಯೆ ಏನ್ ಗೊತ್ತೇನ್ರಿ ಸರ್? ಯುದ್ಧ ಅಂತಕ್ಕಂಥ ಆಗ್ತದೆ ಗೊತ್ತಿರ್ಬೇಕು. ಇವಾಗ ಇಲ್ಲಿ ನೋಡ್ರಿ ನಾವು ಇಷ್ಟು ಆರಾಮಾಗಿದ್ದು ಅಂತ ತಿಳ್ಕೊಡ್ರಿ ಅದಲ್ವಾ. ಇರ್ಬೇಕಾದ್ರೆ ಕಾರಣ ಗೊತ್ತೇನೆ ನಮ್ಮ ಭಾರತೀಯ ಸೈನಿಕರು ಅದಲ್ವಾ. ಈಗ ಏನಾಗಿರುತ್ತೆ ಗೊತ್ತೇನೆ? ಪ್ರಮುಖವಾಗಿ ಏನ್ ಗೊತ್ತೇನೆ? ವಾತಾವರಣದ ಅಂತ ಏನ್ ಮಾಡ್ತಾರಪ್ಪ ಅಂದಾಗ ಸರ್ ನಮ್ಮ ಭಾರತ ದೇಶದ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಬರ್ತಾರೆ. ನೋಡ್ ಹೇಳ್ತೀನ್ರಿ. ಆ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಏನಪ್ಪ ಬಂದಾಗ ಸುಮಾರು ಅಡಿ ಎತ್ತರದಾಗ ಅದ ರೀ. ಇವ ನೋಡ್ರಿ ಆಗಸ್ಟ್ ತಿಂಗಳು ಬರ್ತಂತ ತಿಳ್ಕೊಡ್ರಿ. ಆಗಸ್ಟ್, ಮೇ ಅದಲ್ವಾ. ಈಗ ಮಾರ್ಚ್ ತಿಂಗಳ ಚಳಿ ಇರ್ತಾವಲ್ವಾ.
ಈಗ ನೋಡಿ ಚಳಿ ಇದ್ದಾಗ ಏನ್ ಮಾಡ್ತಾರ ಗೊತ್ತೇನ್ರಿ, ಆ ಗಡಿ ಕಾಯುವ ಏನ್ ಗೊತ್ತೇನ್ರಿ ನಮ್ಮ ಭಾರತೀಯ ಸೈನಿಕರು ಮತ್ತು ಈ ಪಾಕಿಸ್ತಾನ ಸೈನಿಕರು ಏನ್ ಮಾಡ್ತಾರ ಗೊತ್ತ, ಚಳಿಗಾಲ ಇದ್ದಾಗ ಅವ್ರವ್ರು ಬಾರ್ಡರ್ ಅವ್ರು ಹೋಗ್ತಾರೆ, ನಮ್ ಬಾರ್ಡರ್ ನಾವ್ ಬರ್ತೀವಿ. ಈಗ ನೋಡಿ ನಿಯಮದ ಪ್ರಕಾರ ಏನ್ ಗೊತ್ತ, ನಿಯಮದ ಪ್ರಕಾರ ಅಂತ ಬಂದಾಗ ಜೂನ್ ಜುಲೈ ತಿಂಗಳ ಹಿಮ ಬೀಳ್ತಿರ್ತಾರೆ, ಬಹಳ ಚಳಿ ಇರ್ತಾರೆ. ಆ ಚಳಿ ಇದ್ದಾಗ ಏನ್ ಮಾಡ್ತಾರೆ ಗೊತ್ತೇನ್ರಿ, ಅವ್ರ ಬಾರ್ಡರ್ ಬಿಟ್ಟು ಅವ್ರು ಹೋಗ್ತಾರ, ನಮ್ ಬಾರ್ಡರ್ ಬಿಟ್ಟು ನಾವು ಕೆಳಗಡೆ ಬರ್ತೀವಿ. ಈಗ ನೋಡಿದ್ರೆ ನೇಮ್ ಅದ ರೀ, ಅದಲ್ವಾ ನಿಯಮದ ಪ್ರಕಾರ ಹೆಂಗೆ ಬರ್ತೀವಿ. ಇವ್ ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ, ಅಲ್ಲಿ ಸ್ವಲ್ಪ ಡಬಲ್ ಗೇಮ್ ಮಾಡ್ತಾರ. ಸರ್ ಏನ್ ಮಾಡ್ತಾರಪ್ಪ ಬಂದಾಗ ಏನ್ ಮಾಡ್ತಾರೆ ಗೊತ್ತೇನ್ರಿ, ನಮ್ ಸೈನಿಕರೆಲ್ಲ ಬರ್ತಾರ ನೋಡ್ರ, ಆ ಬಂದು ಕೂಡ ಅವ್ರು ಅಲ್ಲೇ ಇರ್ತಾರ. ಅಲ್ಲಿ ಇದ್ದಾಗ ಏನ್ ಮಾಡ್ತಾರೆ ಗೊತ್ತೇನ್, ನಮ್ ಪ್ರದೇಶ ಏನ್ ಮಾಡ್ತಾರೆ ಗೊತ್ತೇನ್, ಆಕ್ರಮಣ ಮಾಡ್ಕೊ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಆಕ್ರಮಣ ಮಾಡ್ಕೊ ಸ್ಟಾರ್ಟ್ ಮಾಡ್ತಾರೆ. ಹಿಂಗೇನ್ ಗೊತ್ತೇನ್, ನಮ್ದು ಭಾರತದ ಕುರಿಕಾಯವರು ಈಗ ನೋಡಿ ಕುರಿಕಾಯವ್ರಿಗೆ ಗೊತ್ತಾಗ ವಿಷಯ ಏನ್ ಗೊತ್ತೇನ್, ಹಿಂಗೇನ್ ಗೊತ್ತೇನ್ರಿ, ಪಾಕಿಸ್ತಾನದವ್ರು ಬಂದಾಗ ನಮ್ ಪ್ರದೇಶ ಏನ್ ಗೊತ್ತೇನ್ರಿ ಆಕ್ರಮಣ ಮಾಡ್ಕೊಳ್ತಾರ ಅಂತ ಗೊತ್ತಾಗುತ್ತೆ. ಆ ಕುರಿಕಾಯರು ಏನ್ ಮಾಡ್ತಾರೆ ಗೊತ್ತೇನ್, ನಮ್ ಭಾರತೀಯ ಸೈನಿಕರಿಗೆ ಹೇಳ್ತಾರ ನೋಡಿ. ಭಾರತೀಯ ಸೈನಿಕರಿಗೆ ಆದ್ರೆ ನೋಡ್ರಿ, ಅವಾಗ ನಮ್ದು ಸೈನಿಕರು ನಂತರ ಬಂದ ನಮ್ ಪ್ರಧಾನ ಮಂತ್ರಿಗಳು ಏನ್ ಗೊತ್ತೇನ್, ಪಾಕಿಸ್ತಾನದವ್ರಿಗೆ ಹಿಂಗ್ ಹೇಳ್ತಾರ, ನಿಮ್ ದೇಶದ ಯೋಧರಪ್ಪ ಬಂದಾಗ ನಮ್ದು ಭಾರತ ಪ್ರದೇಶ ಆಕ್ರಮಣ ಮಾಡ್ಕೊಳ್ತಾರ ಹೇಳ್ರಿ. ಅವ್ರು ಪಾಕಿಸ್ತಾನದವ್ರು ಏನಂತಾರ ಗೊತ್ತೇನ್ರಿ, ನಮ್ ಸೈನಿಕರು ಅಲ್ಲ ಅವರು ಭಯೋತ್ಪಾದಕರ ಅಂತ ಹೇಳ್ತಾರೆ. ಸುಳ್ಳು ಹೇಳ್ತಾರೆ, ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದಾಗ ಏನ್ ಮಾಡ್ತಾರೆ ಗೊತ್ತೇನ್, ನಮ್ ಭಾರತೀಯ ಸೇನಾಪಡೆದವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ, 5 ಜನ ಗುಂಪು ಏನ್ ಮಾಡ್ತಾರೆ ಗೊತ್ತೇನ್, ಆ ಪ್ರದೇಶ ಕಳಿಸ್ತಾರೆ. ಆ ಕಾರ್ಗಿಲ್ ಪ್ರದೇಶ ಯಾರು ವಶಪಡಿಸ್ಕೊತಾರೆ ಅಂತ ನೋಡಿ ಕಳಿಸ್ತಾರೆ. ಆ ಕಳಿಸ್ದಾಗ ಏನ್ ಗೊತ್ತೇನ್ರಿ, 5 ಜನ ಗುಂಪು ಹೋಗುತ್ತಲ್ವಾ, 5 ಜನ ಗುಂಪು ವಾಪಸ್ ಬರಂಗಿಲ್ಲ. ಅವಾಗ ಗೊತ್ತಾಗ್ಬಿಡ್ತದೆ ನಮ್ ಭಾರತೀಯರು ಏನ್ ಗೊತ್ತ, ಭಾರತೀಯ ಸೈನಿಕರಿಗೆ ಗೊತ್ತಾಗುತ್ತಾ, ಈ ಪಾಕಿಸ್ತಾನಿಗಳು ಏನ್ ಗೊತ್ತ ಕಿತಾಪತಿ ಮಾಡತ್ತ ಅಂತ ಗೊತ್ತಾಗ್ಬಿಡ್ತದೆ ನೋಡ್ರಿ. ಗೊತ್ತಾಗ್ತದ ಅವಾಗ ಏನ್ ಗೊತ್ತ, ನಂತರ ಈ ಕಾರ್ಗಿಲ್ ಅಂತಕ್ಕಂತ ನೋಡ್ರಿ ಯುದ್ಧ ಸ್ಟಾರ್ಟ್ ಮಾಡ್ತಾರ. ಯುದ್ಧ ಯಾವಾಗ ಸ್ಟಾರ್ಟ್ ಆಗುತ್ತೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ, ಕೇಳ್ತಿರ್ತಾರ ಮುಂಬರುವ ಜನ ಕೂಡ ಏನ್ ಗೊತ್ತಿಲ್ಲ, 1919 ಸರ್ 99 ಏನ್ ಗೊತ್ತೇನ್ರಿ ಸರ್, ಮೇ ತಿಂಗಳು. ಯಾವ ತಿಂಗಳು ಹೇಳ್ರಿ, ಮೇ ಏನ್ ಗೊತ್ತೇನ್ 3 ಸ್ಟಾರ್ಟ್ ಆಗ್ತಾವ ನೋಡಿ ಗೊತ್ತಿರ್ಬೇಕು ನೋಡ್ರಿ. ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಯಾವ ಸ್ಟಾರ್ಟ್ ಆಗುತ್ತೆ ಗೊತ್ತೇನೆ, 1999 ಸರ್ ಮೇ ಏನ್ ಗೊತ್ತೇನ್ 3 ಸ್ಟಾರ್ಟ್ ಆಗುತ್ತೆ ನೋಡಿ. ಯುದ್ಧ ಸ್ಟಾರ್ಟ್ ಆಗುತ್ತಲ್ವಾ, ಈ ಯುದ್ಧ ಸ್ಟಾರ್ಟ್ ಆಗುತ್ತಾ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, 1900 ಏನ್ ಗೊತ್ತೇನ್ರಿ, 1999 ಜುಲೈ 20 ಏನ್ ಮಾಡ್ತಾ ಗೊತ್ತೇನ್ರಿ, ನಮ್ ಭಾರತ ದೇಶ ಏನ್ ಮಾಡ್ತಪ್ಪ ಬಂದಾಗ ಆ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ವಿಜಯ ಸಾಧಿಸ್ತದ. ಮತ್ತೇನ್ ಗೊತ್ತು, ಮರು ವಶಪಡಿಸ್ಕೊತಾರೆ ನೋಡಿ. ವಶಪಡಿಸ್ಕೊಂಡ್ರೆ ಏನ್ ಗೊತ್ತೇನೆ, ಅದೇನ್ ಗೊತ್ತೇನ್ ಸವಿ ನೆನಪಿಗಾಗಿ. ಮತ್ ನೋಡ್ರಿ ಈ ಕಾರ್ಗಿಲ್ ಯುದ್ಧ ನೋಡ್ರಿ ವಿಜಯ ಆಗ್ಬೇಕಂತ ತಿಳ್ಕೊಡ್ರಿ, ನಮ್ ಭಾರತೀಯ ಸೈನಿಕ ಸುಮಾರು 500ಕ್ಕಿಂತ ಏನ್ ಗೊತ್ತೇನೆ ಹೆಚ್ಚು ಸೈನಿಕರು ಪ್ರಾಣತ್ಯಾಗ ಮಾಡ್ತಾರೆ. ಆ ಪ್ರಾಣತ್ಯಾಗ ಏನ್ ಮಾಡ್ತಾರ ನೋಡ್ರಿ, ಅವ್ರಿಗೆ ಗೌರವ ನಮನ ಸಲ್ಲಿಸುವ ಸಲುವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ, ಪ್ರತಿ ವರ್ಷ ಏನ್ ಗೊತ್ತೇನ್ರಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ಮತ್ ನೋಡ್ರಿ ಆ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶನ ವಶಪಡಿಸ್ಕೊತೀವಲ್ವಾ, ಅದೊಂದ್ ಸೈನ್ ನೆನಪ. ಮತ್ ಇನ್ನೊಂದ್ ಗೊತ್ತಿರ್ಬೇಕ್ರಿ, ನಮ್ ಸೈನಿಕರ ಆ ಗೌರವ ಮಾನ ಹೊಂದಿರ್ತಾರಲ್ವಾ, ಅವ್ರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಕಾರ್ಗಿಲ್ ಅಂತಕ್ಕಂಥ ದಿವಸ ಅಂತಕ್ಕಂಥ ಆಚರಣೆ ಮಾಡ್ತಾರ ಅಂತ ಗೊತ್ತಿರ್ಬೇಕು. ಇದರ ನೋಡ್ರಿ ಈ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಕ್ವಶನ್ ಹೆಂಗ್ ಕೇಳ್ಬೋದು ಬಂದಾಗ, ಈ ಕಾರ್ಗಿಲ್ ಸರ್ ಅಂತಕ್ಕಂಥ ಪ್ರದೇಶದಲ್ವಾ, ಸರ್ ಈ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ನಮ್ಮ ಭಾರತ ದೇಶದ ಎಲ್ಲಿ ಕಂಡು ಬರ್ಬೋದ್ರಿ? ಹಾ, ವೆರಿ ಗುಡ್. ನೋಡ್ರಿ ಇವಾಗ ಕಾರ್ಗಿಲ್ ಏನ್ ಗೊತ್ತೇನೆ, ಟೈಗರ್ ಹಿಲ್ ಅಂತಕ್ಕಂಥ ನೋಡ್ರಿ ಮೇನ್ ಪ್ರದೇಶ ಏನ್ ಗೊತ್ತೇನ್ರಿ, ಟೈಗರ್ ಹಿಲ್ ಅಂತಕ್ಕಂಥ ಪ್ರದೇಶ ಇರ್ತಾರೆ. ಈ ಪ್ರದೇಶ ಅವ್ರು ವಶಪಡಿಸ್ಕೋಬೇಕಂತ ಪ್ಲಾನ್ ಮಾಡ್ತಾರೆ. ಬಟ್ ನೋಡಿ ಎಕ್ಸಾಮ್ ಏನ್ ಕ್ವಶನ್ ಗೊತ್ತೇನೆ, ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ, ಲಡಾಖ್ ನ ಕಂಡು ಬರ್ತಂತ ಗೊತ್ತಿರ್ಬೇಕು. ಹೇಳ್ರಿ, ಲಡಾಖ್ ನ ಕಂಡು ಬರ್ತಂತ ಗೊತ್ತಿರ್ಲಿ. ಎಸ್, ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ, ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಯ್ತು ಮೇ 3 ಅದಲ್ವಾ 1999 ಏನ್ ಗೊತ್ತೇನ್ರಿ, ಈ ಕಾರ್ಗಿಲ್ ಯುದ್ಧ ಅಂತಕ್ಕಂಥದ್ದು ಸರ್ ಎಂಡ್ ಯಾವ್ದಾಗಿರ್ಬೋದ್ರಿ, ಅದೆಲ್ಲ ಜುಲೈ 26 ಅಂದ್ರೆ ವಿಜಯ ಸಾಧಿಸ್ತ ಭಾರತ ದೇಶ ಅದಲ್ವಾ. ಈಗ ನೋಡ್ರಿ ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಎಷ್ಟು ದಿನ ನಡೆದಿರ್ಬೋದ್ರಿ, ಹೌ ಮೆನಿ ಡೇಸ್ ನೋಡ್ರಿ. ಮೆಂಟಲ್ ಲಿಮಿಟ್ ಬಹಳ ಫಾಸ್ಟ್ ಇದ್ರ ಅಂತ ಸರ್ ಹೇಳ್ತಿರ್ತಾರ. ಏನ್ ಶಾಯರ ಸರ್ ಟೀಚರ್ಗಳು ದಂದಲ್ಲಿ ಲೆಕ್ಕ ಹೇಳ್ತಾರಂತಾರ. ಮೇಡಮ್ 88 ಅಂದ್ರಿ ಏನ್ರಿ, ಕಾಮರ್ಸ್ ಸ್ಟೂಡೆಂಟ್ ಅಲ್ರಿ ಮೇಡಮ್, ನೀವು ಕಾಮರ್ಸ್ ಅಲ್ರಿ? ಅಕ್ಕು ಮೇಡಮ್ ಏನಂದ್ರಿ 84? ಓ ಲೆಕ್ಕ ಪಕ್ಕದಂತ್ರಿ ಏನ್ರಿ? ಓ 96 ಏನು ಶಾಣೆ ಏನು ಸುದ್ದಿ ಅದ. 84 26 ಅಂದ್ರೆ ಮೇಡಮ್? ಓ ಜುಲೈ 26. ಓ ಹಾ ಹಾ ಹಾ, ಡೇ ಏನ್ರಿ, ಡೇ ಅಂದ್ರಿ ಮೇಡಮ್? ಹಾ ಹಾ ಸರ್ ನೀವ್ ಏನಂತೀರಿ ಅದೇ ನೋಡ್ರಿ, ನೀವ್ ಏನಂತೀರಿ ಅದೇ ಅದಲ್ಲ. ಹಾ ರೀ, ಏನಂತೀರಿ ಲಾಸ್ಟ್ ಹೋಗಿತ್ರಿ ಮೇಡಮ್? ಹೇಳ್ರಿ, ಲೆಕ್ಕ ಮಾಡಿದ್ರಿ 85. ವಾ, ವೆರಿ ಗುಡ್. ಏನ್ ಲೆಕ್ಕ, ಏನ್ ಸುದ್ದಿ ಅದಲ್ವಾ. ಮತ್ ಮುಂದ್ ಕೂತ ಇಲ್ಲತ್ರಿ ಅನ್ಕೋತೀನಿ 26ನೇ 86. ಒಂದ್ ಲೆಕ್ಕ ಕರೆಕ್ಟ್ ಆಗ್ಯದ್ರಿ ಇದ್ರಾಗ. 84 ನೋಡ್ರಿ. 84 ದಿನ ನೋಡ್ರಿ ಸರ್, ಕಾರ್ಗಿಲ್ ಅಂತಕ್ಕ ಇದ್ದಂತಕ್ಕಂಥ ಎಷ್ಟು ನಡೀತ ಗೊತ್ತೀನಿ, 84 ದಿನಗಳ ಕಾಲ ನೋಡಿದಲ್ಲ. ನೋಡಿ ಗೊತ್ತಿರ್ಲಿಕ್ಕೆ ಏನ್ರಿ ಮೇಡಮ್, ಏನಂದ್ರಿ ಏನಂದ್ ಜ್ವರ ಹೇಳ್ರಿ ಮೇಡಮ್? 60 ದಿನ ಅಂತ ಬಂದ್ರೆ ಗೂಗಲ್ದಾಗ. ಹಾ, ನಂಗೆ ಗೊತ್ತದ್ರಿ, ಗೂಗಲ್ 60 ದಿನ ಅಂತ ಬರ್ತಾರೆ ಅದಲ್ವಾ. ನೀವೇನ್ ಲೆಕ್ಕ ಹಾಕ್ರಿ ಮ್ಯಾಗ, ಹೌದಂತ್ರಿ ಇಲ್ಲದ್ರಲ್ವಾ.
ಲೆಕ್ಕ ಮ್ಯಾಗ್ಯದ ಅಲ್ರಿ. ಮೇ 3 ಸ್ಟಾರ್ಟ್ ಆಯ್ತು, ಜುಲೈ 20 ಏನ್ ಗೊತ್ತೇನೆ ಎಂಡ್ ಆಗುತ್ತೆ. ಹಾಗಲ್ವಾ? ಗೂಗಲ್ ಹೆಚ್ಚಿನ ನೋಡ್ಬಾರ್ದ್ರಿ, ಮತ್ತೆ ಗೂಗಲ್ ನೋಡಿ ಪಾಗಲ್ ಆಗ್ತಾರ ಮಂದಿರಿ. ಅವ್ರಂತ್ರಿ ಇಲ್ಲಂದ್ರ ನೋಡ್ರಿ ಇಲ್ಲಿ ಬಟ್ ಪ್ರಮುಖ ಗೊತ್ತಿರ್ಬೇಕು. ಇನ್ನೊಂದೇನ್ ಗೊತ್ತೇನ್ರಿ, ಈ ಕಾರ್ಗಿಲ್ ಯುದ್ಧ ಐತಲ್ವಾ, ಈ ಕಾರ್ಗಿಲ್ ಯುದ್ಧ ಮಾಡ್ಬೇಕಾದ್ರ ಸರ್ ನಮ್ ಭಾರತ ದೇಶ ಗೊತ್ತೇನೆ ಆಪರೇಷನ್ ವಿಜಯ್ ಅಂತಕ್ಕಂಥದ್ದು ಕೇಳ್ತಿರ್ತಾರ ನೋಡ್ರಿ. ಸರ್ ಆಪರೇಷನ್ ಏನ್ ಗೊತ್ತೇನದಲ್ಲ ನೋಡ್ರಿ, ಆಪರೇಷನ್ ಅದಲ್ವಾ, ಆಪರೇಷನ್ ಸರ್ ನೋಡಿ ವಿಜಯ್ ಅಂತಕ್ಕಂಥದ್ದು ಸರ್ ಯಾವ್ದಕ್ ಸಂಬಂಧಪಟ್ಟದ್ದು ಗೊತ್ತೇನೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯ ಯುದ್ಧ. ನೋಡ್ ನಮ್ಮ ಪ್ರೀತಿ ಏನ್ ಗೊತ್ತೇನೆ, ಭಾರತೀಯ ಸೇನೆ ಯಾವ ಸೇನೆ ಗೊತ್ತೇನ್ರಿ, ನೋಡಿ ಭಾರತೀಯ ಗೊತ್ತೇನ್, ಭಾರತೀಯ ಸೇನೆ ಏನ್ ಮಾಡ್ತಾರೆ ಗೊತ್ತೇ, ನಮ್ ಕಾರ್ಯಾಚರಣೆ ಮಾಡ್ತಾರೆ. ಆ ಕಾರ್ಯಾಚರಣೆ ಯಾವ್ದಾಗ ಗೊತ್ತೇನ್ರಿ, ಆಪರೇಷನ್ ವಿಜಯ್ ಅಂತಕ್ಕಂಥದ್ದು. ನೋಡಿ ಮುಂಬರುವ ನಿಮ್ಮ ಪ್ರೀತಿ ಏನ್ ಗೊತ್ತೇನ್ರಿ, ಏನ್ ಗೊತ್ತ ನಿಮ್ಮ ಪ್ರೀತಿಯ ಕನಸಿನ PST ಆಗಿರ್ಬೋದು, GPST ಆಗಿರ್ಬೋದು, HS ಆಗಿರ್ಬೋದು, ಅದಲ್ವಾ ಕೇಳ್ತಿರ್ತಾರ. ಆಪರೇಷನ್ ವಿಜಯ್ ಅಂತಕ್ಕಂಥ ಸರ್ ಕಾರ್ಯಾಚರಣೆ ಅಂತಕ್ಕಂಥದ್ದು ಎದಕ್ ಸಂಬಂಧಪಟ್ಟದ್ದು ಗೊತ್ತೇನ್ರಿ, ಅದು ಪ್ರಮುಖ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಸಲ ಅಥವಾ ಕಾರ್ಗಿಲ್ ಯುದ್ಧ. ಅದೆಲ್ಲ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಭಾರತೀಯ ಸೇನೆ ಯಾವ ಸೇನೆ, ಭಾರತೀಯ ಸೇನೆ ಏನ್ ಗೊತ್ತೇನ್ರಿ, ಗೊತ್ತಿರ್ಬೇಕ್ರಿ. ಭಾರತೀಯ ಸೇನಾ ದಿನ ಆರ್ಮಿ ಡೇ ಅಂತಾರ ನೋಡ್ರಿ ಮೇಡಮ್, ಹೌದಲ್ರಿ ಮೇಡಮ್? ಏನಂತೀರಿ, ಹೋಗಿತ್ರಿ? ನೋಡ್ರಿ ಭಾರತೀಯ ಸೇನಾ ದಿನ ಅಂತಕ್ಕಂಥ ಯಾವ ಆಚರಣೆ ಮಾಡ್ಬೋದ್ರಿ, ಇವೆಲ್ಲ ನಮ್ಗೆ ಗೊತ್ತಿರ್ಬೇಕ್ರಿ. ದಂದನ ಹೇಳ್ತಿರೋದ್ ನೀವು ಆನ್ಸರ್ಗಳು ಹೋಗಿರ್ಗೊಂಡು ಪ್ರಯತ್ನ ಸರ್ವಸಿದ್ಧಿ ಸಾಧನ. ಮೇಡಮ್ ಏನಂತೀರಿ, ಇಲ್ಲಿ ಹೋಗಿರಿ ಹಂಗೆ ಮನುಷ್ಯ ಪ್ರಯತ್ನ ಮಾಡ್ತಿರ್ಬೇಕ್ರಿ. ಪ್ರಯತ್ನ ಸರ್ವಸಿದ್ಧಿ ಸಾಧನ ಎಲ್ಲರೂ ಇಲ್ಲಿ ಇದ್ರಲ್ರಿ. ಈಗ ಊಟ ಗಿಟ್ಟ ಆಗಿರುತ್ತೆ ಫಸ್ಟ್ ಕ್ಲಾಸ್, ಮತ್ತೆ ನಿದ್ದೆ ಇರುತ್ತೆ ಮತ್ ಇಲ್ಲಲ್ರಿ ಮೇಡಮ್. ಮೇಡಮ್ ಇಲ್ಲೇ ಇದ್ರಿ, ಬರ್ಕೋ ಬಿಜಿ ಅನ್ಕೋತೀರಿ ಮೇಡಮ್. ಹೋಗಿತ್ತೀರ ಮೇಡಮ್ ಮುಂದೆ? ಓ ಮೇಡಮ್, ಭಾರತೀಯ ಸೇನಾ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ? ಆರ್ಮಿ ಡೇ ಅಂತ ನೋಡ್ರಿ ಇಂಗ್ಲಿಷ್. ವಾವ್, ವೆರಿ ಗುಡ್ ವೆರಿ ಗುಡ್. ಮೇಡಮ್ ಅವ್ರಿಗೆ ಒಂದು ಕ್ಲಾಸ್ ಬರಲ್ರಿ, ಕ್ಲಾಸ್ ಹಾಕ್ಬೇಕು. ನೋಡ್ರಿ ಕ್ಲಾಸ್ ಮೇಲೆ ಚಪ್ಪಾಯಿ ಅಂತಂತಾರ. ಎಲ್ಲರಿಗೂ ಕನ್ನಡ ಬರ್ತಾವ ಅನ್ಕೋತೀನಿ ಅದಲ್ವಾ. ನೋಡ್ರಿ ಇರ್ಲಿ, ಆ ಪ್ರಮುಖ ಕ್ಲಾಪ್ಸ್ ಹಾಕ್ಬೇಕಾದ್ರೆ ನಿಮ್ಗೆ ಹೇಳಿರ್ತಾರೆ, ಆಯುಷ್ ಹೆಚ್ಚಿಗೆ ಆಗತ್ರಿ, ನೆನಪು ಶಕ್ತಿ ಹೆಚ್ಚಿಗೆ ಆಗತ್ರಿ. ಇನ್ನೊಂದಂದ್ರೆ ಬಾಜು ಮುಕ್ಕೊಂಡ್ರೆ ಹೇಳ್ತಾರೆ, ಹೌದಲ್ವಾ? ಬರ್ರಿ ನೋಡ್ರಿ ಭಾರತೀಯ ಸೇನಾ ದಿನ ಬಂದಾಗ ಜನವರಿ ಏನ್ ಗೊತ್ತೇನೆ ಕೇಳಿ ಮಾತಾಡ್ಬೇಡ್ರಿ. ನೋಡ್ರಿ ಜನವರಿ ಏನ್ ಗೊತ್ತಿ, ಜನವರಿ 15ಕ್ಕೆ ಆಚರಣೆ ಮಾಡ್ತಾರ. ಅವಾಗ ಹೇಳ್ರಿ ಜನವರಿ 15ಕ್ಕೆ. ಈಗೇನ್ ಜನವರಿ 15ಕ್ಕೆ ಯಾಕೆ ಆಚರಣೆ ಮಾಡ್ತಾರ್ರಿ? ಬೇರೆ ದಿನ ಆಚರಣೆ ಮಾಡ್ಬೋದಿತ್ತಲ್ವಾ? ಹೌದಂತೀರಿ ಇಲ್ಲಂತೀರಿ? ಅವತ್ ಯಾಕೆ ಆಚರಣೆ ಮಾಡ್ತಾರ? ಏನು ಶಾಣ್ಯ, ಏನು ಸುದ್ದಿ ಎಲ್ಲ ಕದೆ ತೊಂಬರ್ತೀರೇನ್ರಿ? ಮತ್ತೇನಂತೀರಿ? ಅವ ಹೇಳ್ಬೋದಾ? ಏನಂತೀರಿ ಕ್ಯಾ ಬೋಲ್ತೆ ಕಂಪನಿ? ಮೇಡಮ್ ಏನ್ ಬಿಜಿ ಇದ್ರೇನ್ರಿ ಮೇಡಮ್? ಇಲ್ಲಲ್ರಿ. ನೋಡ್ರಿ ಕೇಳ್ರಿ 1949 ಅದಲ್ವಾ? ನೋಡಿ ಜನವರಿ 15ಕ್ಕ ಜನರಲ್ ಕಾರ್ಯಪ್ಪ ಅಂತಕ್ಕಂತ ಮಾಡ್ತಾರೆ ಗೊತ್ತೇನ್ರಿ. ನಮ್ ಭಾರತೀಯ ಏನ್ ಗೊತ್ತೇನ್ರಿ, ಸೇನೆಯ ಏನ್ ಗೊತ್ತೇನ ಅಧ್ಯಕ್ಷರಾಗ ಏನ್ ಗೊತ್ತೇನ್ರಿ, ಆ ಅಧಿಕಾರ ಅಂತಕ್ಕಂತ ವಹಿಸ್ಕೊತಾರ. ಮುಂಚೆ ಇರ್ತಾರೆ ಕೆಂಪು ಕೋತಿಗಳು ಇರ್ತಾರೆ, ಬ್ರಿಟಿಷರ್ ಇರ್ತಾರೆ. ಬಟ್ ನೋಡಿ ನಮ್ ಭಾರತೀಯ ಸೇನಾಪಡೆ ಅಲ್ವಾ, ಈ ಸೇನಾಪಡೆ ಏನ್ ಗೊತ್ತೇನ್ ಮುಖ್ಯಸ್ಥರಾಗಿ ಜನರಲ್ ಕಾರ್ಯಪ್ಪ ಅವ್ರ ಅಧಿಕಾರ ವಹಿಸ್ಕೊತಾರೆ ಸ್ನೇಹಿತರೆ. ಆ ಅಧಿಕಾರ ಏನ್ ಗೊತ್ತೇನೆ ವಹಿಸಿಕೊಂಡ ಸೈನಿಕರಿಗಾಗಿ ಪ್ರತಿ ವರ್ಷ ಏನ್ ಗೊತ್ತೇನ್ರಿ ಜನವರಿ 15ಕ್ಕ ಯಾವ ದಿನ ಆಚರಣೆ ಮಾಡ್ತಾರೆ ಹೇಳ್ರಿ? ಭಾರತೀಯ ಸೇನಾ ದಿನ. ನೋಡಿ ಜನರಲ್ ಏನ್ ಗೊತ್ತೇನ್ ಕರಿಯಪ್ಪ ಅಂತಕ್ಕಂಥ ಯಾರು ಗೊತ್ತೇನ್ರಿ? ಜನರಲ್ ಅದಲ್ವಾ, ಜನರಲ್ ಏನ್ ಗೊತ್ತದಲ್ವಾ? ನೋಡ್ರಿ ಕರಿಯಪ್ಪ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ, ಅಧಿಕಾರ ವಹಿಸ್ಕೊತಾರ. ಈ ಅಧಿಕಾರ ವಹಿಸಿಕೊಂಡ ಸೈನಿಕರಿಗಾಗಿ ಪ್ರತಿ ವರ್ಷ ಜನವರಿ 15ಕ್ಕ ಯಾವ ದಿನ ಆಚರಣೆ ಮಾಡ್ತಾರೆ? ಭಾರತೀಯ ಸೇನಾ ದಿನ. ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ನಮ್ದು ಭಾರತ ದೇಶದ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ, ನಮ್ದು ಶಸ್ತ್ರ ಪಡೆಗಳು ಬರ್ತಾವೆ. ಎಷ್ಟು ಬರ್ತಾವೆ ಶಸ್ತ್ರ ಪಡೆಗಳು? 3 ಬರ್ತಾವೆ ನೋಡ್ರಿ. ಸರ್ ನಮ್ ಭಾರತ ದೇಶ ಶಸ್ತ್ರ ಪಡೆಗಳ 3 ಬರ್ತವೆ, ಅದಲ್ವಾ? ಸರ್ ಒಂದ್ ಗೊತ್ತಿರ್ಬೇಕು, ಯಾವ್ದೇ ಗೊತ್ತೇನ್ರಿ? ಬಹುಸೇನೆ. ಯಾವ ಸೇನೆ ಹೇಳ್ರಿ? ನೋಡಿ ಕನ್ಫ್ಯೂಸ್ ಆಗ್ಬೇಡ್ರಿ. ಭೂಸೇನೆ ಅಂತ ಒಂದೇ, ಭೂಪಡೆ ಅಂತ ಒಂದೇ. ಜಲಸೇನೆ ಏನ್ರಿ? ಏನು ಶಾಳ್ಯ ನೋಡ್ರಿ. ಎರಡನೇದು ಯಾವ್ದು ಹೇಳ್ರಿ? ನೋಡ್ರಿ ಭೂಸೇನೆ. ನಂತರ ಬಂದಾಗ ವಾಯುಸೇನೆ. ಯಾವ ಸೇನೆ? ನೋಡ್ರಿ ವಾಯುಸೇನೆ ಅಂತ ಒಂದೇ, ವಾಯುಪಡೆ ಅಂತ ಒಂದೇ. ಅದೆಲ್ಲ ನಂತರ ಬಂದಾಗ್ರಿ. ನೋಡ್ರಿ ನೌಕಾ ಸೇನೆ. ಯಾವ ಸೇನೆ ಹೇಳ್ರಿ? ನೌಕಾ ಸೇನೆ ಅಥವಾ ನೌಕಾಪಡೆ ಅಂತ ಒಂದೇ. ನೋಡ್ರಿ ಕನ್ಫ್ಯೂಸ್ ಆಗ್ಬೇಡ್ರಿ, ಏನಾಗ್ಬೇಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿ ನೋಡ್ರಿ ಒಂದೇ ಮೇಡಮ್, ನಾನ್ ಬೇರೆ ಅಂತ ಅಂದಿಲ್ರಿ, ಎಲ್ಲ ಒಂದೇ ಅದಲ್ವಾ? ನೋಡ್ರಿ ಗೊತ್ತಿರ್ಬೇಕು. ಇವಾಗ ಮೇನ್ ನೋಡ್ರಿ, ಈ ಕಾರ್ಗಿಲದ ಮೇನ್ ನಮ್ದು ಎರಡೇನ್ ಗೊತ್ತೇನ್? ಭೂಸೇನೆ ಮತ್ತೇನ್ ಗೊತ್ತೇನ್? ವಾಯುಸೇನೆ ಮೇನ್ ಕೆಲಸ ಮಾಡ್ತಾವೆ. ನೋಡ್ರಿ ಭೂಸೇನೆ ಏನ್ ಮಾಡ್ತಪ್ಪ ಅಂತಂದ್ರೆ ಆಪರೇಷನ್ ವಿಜಯ್ ಅಂತಕ್ಕಂತ ಕಾರ್ಯಾಚರಣೆ ಮಾಡ್ತ್ರಿ. ಈಗ ಏನ್ ಗೊತ್ತೇನ್ ಕೇಳೋದು ಎಕ್ಸಾಮ್ದಾಗ? ಏನ್ ಕೇಳೋದು ಗೊತ್ತೇನ್ರಿ? ಸರ್ ಇವಾಗ ಕಾರ್ಗಿಲ್ ಯುದ್ಧ ಟೈಮ್ದಾಗ ಏನ್ ಗೊತ್ತೇನ್ರಿ? ವಾಯುಸೇನೆ ಕೂಡ ಭಾಗವಹಿಸಿತ್ತು. ಈ ವಾಯುಸೇನೆ ಕಾರ್ಯಾಚರಣೆ ಮಾಡಿತ್ತಲ್ವಾ, ಆ ಕಾರ್ಯಾಚರಣೆಗೆ ಏನಂತ ಕರಿಬೋದ್ರಿ ಸಾರ್? ಗೊತ್ತಿರ್ಬೇಕಲ್ವಾ? ಎಕ್ಸಾಮ್ ಕ್ವಶನ್ ಮೇಡಮ್ ಕಿಲ್ ನೋಡ್ರಿ, ಮೇಡಮ್ ಕಿಲ್ ನೋಡ್ರಿ ಗೊತ್ತಿರ್ಬೇಕು. ಈ ವಾಯುಸೇನೆ ಏನ್ ಗೊತ್ತೇನ್ ಕಾರ್ಯಾಚರಣೆ ಮಾಡಿದ್ದು. ಆ ವಾಯುಸೇನೆ ಕಾರ್ಯಾಚರಣೆ ಏನಂತ ಮಾಡಿತ್ತು ಗೊತ್ತಿರ್ಬೇಕಲ್ವಾ?
ಎಕ್ಸಾಮ್ ಕ್ವಶನ್ ಕೇಳ್ಬೋದ್ರಿ. ಎಟ್ ಈಜಿ ಇದೆ ನೋಡ್ರಿ, ವೆರಿ ವೆರಿ ಈಸಿ, ದಟ್ ಈಸಿ ಹೇಳ್ಬೋದಾ? ಮರ ಏನಲ್ಲತ್ತೀರಿ, ವಾಯು ವಿಜಿ ಅಲ್ಲತ್ತೀರಿ ಮತ್ತೆ ಅಲ್ಲಲ್ರಿ? ಹಾ ಹೇಳ್ಬೋದಾ ಮೇಡಮ್? ಏನಂತೀರಿ? ಇದು ನೋಡ್ರಿ ಕರೆಂಟ್ ಅಫೇರ್ಸ್ ಅಂತ ಕರೀತಾರೆ ಇವೆಲ್ಲ, ಕರೆಂಟ್ ಅಫೇರ್ಸ್ ವಿತ್ ಜಿ ಕೆ. ಏನಂತೀರಿ ಮೇಡಮ್? ಯಾಕಾರೆ ಮೇಡಮ್ ನಾಳೆ ಗುಂಡು ಓ ಸಮಜೆ ನೈ ಸಮಜಕ್ಕೆ ಮೇಡಮ್, ಇದರ ಬೇಕು ಮೇಡಮ್. ಇವಾಗ ನೋಡ್ರಿ ಕಾರ್ಗಿಲ್ ಯುದ್ಧ ಮಾಡ್ತಾರಲ್ವಾ, ಆ ಕಾರ್ಗಿಲ್ ಯುದ್ಧ ಟೈಮ್ ಏನ್ ಗೊತ್ತಿರ ಮೇಡಮ್, ವಾಯು ಸೇನೆ ಗೊತ್ತಿನ ಕಾರ್ಯಾಚರಣೆ ಮಾಡ್ತಾರೆ. ಹಾ ಕಾರ್ಯಾಚರಣೆ. ಈಗ ಹೆಂಗ್ ನೋಡ್ರಿ ಆಪರೇಷನ್ ವಿಜಯ್ ಅಂತಕ್ಕಂಥ ನಮ್ಮ ಭಾರತೀಯ ಸೇನೆ ಮಾಡ್ತಾರೆ. ಈಗ ನೋಡಿ ವಾಯುಸೇನೆ ಒಂದು ಕಾರ್ಯಾಚರಣೆ ಮಾಡ್ತಾರೆ, ಏನ್ ಗೊತ್ತೇನ? ಆಪರೇಷನ್ ಸಫೇದ್ ಸಾಗರ್. ಏನ್ ಗೊತ್ತೇನ? ಹಾ ನೋಡ್ರಿ ಅದು ಕಾರ್ಯಾಚರಣೆ ಯಾವ್ದಪ್ಪ ಬಂದಾಗ ಎಲ್ಲ ಬಹಳ ಇಂಪಾರ್ಟೆಂಟ್ ನೋಡ್ರಿ ಕಾರ್ಯಾಚರಣೆ ಒಳಗಲ್ವಾ, ಆಪರೇಷನ್ ಸಫೇದ್ ಸಾಗರ್ ಅಂತಕ್ಕಂಥದ್ದು. ಸರಿ ಏನಪ್ಪ ಬಂದಾಗ ಆಪರೇಷನ್ ಅದಲ್ವಾ, ಆಪರೇಷನ್ ಅದಲ್ವಾ ನೋಡ್ರಿ, ಸಫೇದ್ ಅಲ್ವಾ, ಸಫೇದ್ ಏನ್ ಗೊತ್ತೇನ್ರಿ, ಸಾಗರ್ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಕಾರ್ಯಾಚರಣೆ ಮಾಡ್ತದಲ್ವಾ. ಯಾವ್ದ್ ಮಾಡ್ತಪ್ಪ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ? ವಾಯುಸೇನೆ. ಯಾವ ಸೇನೆ? ವಾಯುಸೇನೆ. ನೋಡ್ರಿ ಅಕ್ಕದ್ರ ಅಣ್ಣದ್ರಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ, ವಾಯುಸೇನೆ ಅಂದ್ರೂ ಒಂದೇ, ವಾಯುಪಡೆ ಅಂದ್ರೂ ಒಂದೇ ಮತ್ ಅವೆಲ್ಲ ನೋಡಿ ಗೊತ್ತಿಲ್ಲ ಹಾಗಿದ್ರ. ಏನ್ ಗೊತ್ತೇನ್ರಿ ಇಂತ ವಾಯುಸೇನೆ ಬಂದಾಗ ಏನ್ ಗೊತ್ತೇ, ವಾಯುಸೇನಾ ದಿನ ಅಂತ ಯಾವಾಗ ಆಚರಣೆ ಮಾಡ್ಬೋದ್ರಿ? ಅಕ್ಟೋಬರ್. ವೆರಿ ಗುಡ್. ನೋಡಿ ವಾಯುಸೇನೆ ದಿನ ಅಂತಕ್ಕಂಥ ಯಾವ ಆಚರಣೆ ಮಾಡ್ತಾರ ಗೊತ್ತೇನ್? ಅಕ್ಟೋಬರ್ ಅದಲ್ವಾ 8ಕ್ಕೆ ಆಚರಣೆ ಮಾಡ್ತಾರ ನೋಡೋದಲ್ವಾ, ಅಕ್ಟೋಬರ್ 8ಕ್ಕೆ ಆಚರಣೆ ಮಾಡ್ತಾರ್ರಿ. ವಾಯುಪಡೆ ಸ್ಥಾಪನೆ ಆಗುತ್ತೆ. ಆ ಸ್ಥಾಪನೆ ಏನ್ ಮಾಡ್ತಾರ, ಆಚರಣೆ ಮಾಡ್ತಾರೆ. ಈ ಪಡೆಗಳ ಬಗ್ಗೆ ಸಂಪೂರ್ಣ ಮಾತು ಹೇಳ್ತೀನಿ ಅಂತ, ಬಟ್ ನಮ್ಗೆ ಇಲ್ಲಿ ಲಿಂಕ್ ಎಲ್ಲ ಗೊತ್ತಿರ್ಬೇಕು ಅದಲ್ವಾ. ಇನ್ನೊಂದ್ ಬತ್ ನೋಡ್ರಿ ಲಾಸ್ಟ್ ಈಗ ನೌಕಾ. ಹಾ ಓ ವಾವ್ ವೆರಿ ಗುಡ್, ಏನು ಶಾಣ್ಯ, ಏನು ಸುದ್ದಿ. ಹಾ ನೋಡ್ರಿ ನೌಕಾ ದಿನ ಅಥವಾ ನೌಕಾ ದಿನ ಅಂತಕ್ಕಂಥ ಹೋಗಲ್ವಾ, ನೌಕಾ ದಿನ. ಸರ್ ನೌಕಾ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರ್ರಿ? ಡಿಸೆಂಬರ್. ಹಾ ನೋಡ್ರಿ ಡಿಸೆಂಬರ್ 4ಕ್ಕೆ ಆಚರಣೆ ಮಾಡ್ತಾರೆ ನೌಕಾ ದಿನ. ನೋಡ್ರಿ ನೌಕಾ ದಿನ ಅಂತ ಬಂದಾಗ ಸರ್ ನೌಕಾಪಡೆ ಪಿತಾಮಂತರಿ ಕರೀತಾರೆ. ಓ ಶಿವಾಜಿ ಮಹಾರಾಜ್. ಹಾ ಅವ್ರಕ್ಕಿಂತ ನೋಡ್ರಿ ಇಮ್ಮಡಿ ಪುಲಕೇಶಿಯವ್ರ ಕರೀತಾರ, ಅದನ್ನೊಂದು ಗೊತ್ತಿಲ್ಲ ಮೇಡಮ್ ಅದಲ್ವಾ. ಇವಾಗ ಪ್ರಮುಖವಾಗಿ ನೋಡ್ರಿ ಇಮ್ಮಡಿ ಪುಲಕೇಶಿಯವ್ರ ಕರೀತಾರೆ, ಬಟ್ ಹೆಚ್ಚಿಗೆ ಅಂದ್ ಬಂದಾಗ ಏನ್ ಗೊತ್ತಿ, ನೌಕಾಪಡೆ ಬಂದಾಗ ಶಿವಾಜಿ ಮಹಾರಾಜ್. ಯಾವ ಮಹಾರಾಜ್ ಹೇಳ್ರಿ? ಶಿವಾಜಿ ಮಹಾರಾಜ್. ಜೈ ಶಿವಾಜಿ ಜೈ ಭವಾನಿ. ನೋಡ್ರಿ ನೀವು ಇತಿಹಾಸ ಹೊತ್ತು ಬಂದಾಗ ಏನ್ ಗೊತ್ತೇನ್ರಿ, ಅತ್ಯಂತ ಒಳ್ಳೆ ಏನ್ ಗೊತ್ತೇನ್ರಿ, ರಾಜ್ಯ ಇದ್ದಂದ್ರಪ್ಪ ಬಂದ್ರೆ ಶಿವಾಜಿ ಮಹಾರಾಜ್ ಅವ್ರು. ಹೌದಂತೀರಿ ಇಲ್ಲ ಅಂತೀರಿ ಅದಲ್ವಾ. ನೋಡ್ರಿ ಶಿವಾಜಿ ಅವ್ರ ಏನ್ ಗೊತ್ತೇನ್, ಹಿಂದೇನು ಅವ್ರದ್ದು ತಂದೆಯವ್ರ ದೊಡ್ಡ ಸಾಮ್ರಾಜ್ಯ ಇರ್ಲಿಲ್ರಿ, ದೊಡ್ಡ ಕುಟುಂಬ ಇರ್ಲಿಲ್ಲ, ದೊಡ್ಡ ಶ್ರೀಮಂತ ಕುಟುಂಬ ಇರ್ಲಿಲ್ರಿ. ಶಿವಾಜಿ ನೋಡ್ರಿ ನಮ್ ತರ ಏನ್ ಗೊತ್ತೇನ್, ಬಡತನ ಕುಟುಂಬದವ್ರು. ಈಗ ನೋಡ್ರಿ ಪ್ರಮುಖ ಏನ್ ಗೊತ್ತೇನ್ರಿ, ಅನ್ಯಾಯ ಧರ್ಮದ ವಿರುದ್ಧ ಏನ್ ಗೊತ್ತೇನ್ರಿ, ಹೋರಾಟ ಮಾಡ್ಬೇಕಂತ ಎಲ್ಲಾ ಜನ ಸೇವೆ ಮಾಡ್ತಾರ ಗೊತ್ತೇನ್ರಿ, ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರ. ಅದೇ ಮರಾಠ ಸಾಮ್ರಾಜ್ಯ ಅಂತಕ್ಕಂಥ ಗೊತ್ತಿರ್ಬೇಕು ನೋಡ್ರಿ. ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ, ಈ ನಡೆ ನುಡಿ ಸಂಸ್ಕೃತಿ ಅಂತಕ್ಕಂಥದ್ದು ರಕ್ಷಣೆ ಮಾಡಲು ಹುಟ್ಟಾಕಿದ ಸಾಮ್ರಾಜ್ಯಗಳೇ ಒಂದು ವಿಜಯನಗರ ಸಾಮ್ರಾಜ್ಯ ಅನ್ನೋದು ಯಾವ್ದಾಗ ಗೊತ್ತೇನ್ರಿ, ಮರಾಠ ಸಾಮ್ರಾಜ್ಯ ಅಂತಕ್ಕಂಥ ಗೊತ್ತಿರ್ಬೇಕು. ಅದನ್ನ ನೋಡಿ ಇಂಥ ಶಿವಾಜಿ ಮಹಾರಾಜ್ ಇದಾರಲ್ವಾ, ಜನರಿಗೆ ಗೊತ್ತಿರ್ಬೇಕು. ಈ ಶಿವಾಜಿ ಅವ್ರಿಗೆ ಏನ್ ಗೊತ್ತೇನ್ರಿ, ಮೊದಲ ಯಾವ ಕೋಟೆಗಳು ಇರ್ಲಿಲ್ಲ, ಯಾವ ಬಿಲ್ಡಿಂಗ್ ಇರ್ಲಿಲ್ರಿ. ಈ ನೋಡಿ ಶಿವಾಜಿ ನೈಸರ್ಗಿಕ ಕೋಟೆಗಳು ಯಾವ ಗೊತ್ತೇ, ನಮ್ಮ ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು? ಪಶ್ಚಿಮ ಘಟ್ಟಗಳು. ಶಿವಾಜಿಯವ್ರ ಮನೆ ಏನ್ ಗೊತ್ತೇನು, ದೊಡ್ಡ ಬಿಲ್ಡಿಂಗ್ ಇರ್ಲಿಲ್ಲ, ದೊಡ್ಡ ಕೋಟೆ ಇರ್ಲಿಲ್ಲ. ಈ ನೋಡಿ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ, ಶಿವಾಜಿಯ ನೈಸರ್ಗಿಕ ಕೋಟೆಗಳು ಯಾವ್ದು ಗೊತ್ತೇನ್ರಿ? ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು? ಪಶ್ಚಿಮ ಘಟ್ಟಗಳು. ಸರ್ ಇಂಥ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯದ ಕಂಡು ಬರಬಹುದ್ರಿ? ಎಷ್ಟು ರಾಜ್ಯದಾಗ? ಮೊನ್ನೆ ಹೇಳಿದೆ ನೋಡಿ ಸರ್. ಹೌದೇನ್ರಿ ಮೇಡಮ್? ಅದು ಬಹಳ ಇಂಪಾರ್ಟೆಂಟ್ ರೀ, ಅದೇ ಬಹಳ ಇಂಪಾರ್ಟೆಂಟ್, ಅದೇ ಬಹಳ ಇಂಪಾರ್ಟೆಂಟ್ ಸರ್. ಏನ್ ಗೊತ್ತೇನ್ರಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನು ಹೊಂದಿರುವ ಏಕೈಕ ರಾಜ್ಯ ನೋಡ್ರಿ ಪಶ್ಚಿಮ ಘಟ್ಟ. ಕೇಳ್ರಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟವನ್ನು ಏನ್ ಗೊತ್ತ ಸಂಧಿಸುವ ಸ್ಥಳ ಯಾವ್ದು? ತಮಿಳುನಾಡಿನ ನೀಲಗಿರಿ ಬೆಟ್ಟಗಳು. ಅದಕ್ಕೆ ಬಿಟ್ಟು ಹೆಂಗ್ ಸರ್? ಹೌದಂತೀರಿಲ್ಲ ಅಂದ್ರೆ ನೋಡ್ರಿ ಗೊತ್ತಿರ್ಬೇಕದಲ್ವಾ. ಪ್ರಮುಖ ಗೊತ್ತಿರ್ಲಿ. ಇಂಥ ಪಶ್ಚಿಮ ಘಟ್ಟಗಳ ಅತ್ಯಂತ ಶಿಖರ ಯಾವ್ದು ಗೊತ್ತೇನ್ರಿ? ಆನೆಮಡಿ. ನೋಡ್ರಿ ಅಕ್ಕದರ ಅಣ್ಣದರ ನನ್ ಟಾಪಿಕ್ ನಾನು ಹೇಳ್ತೀನಿ. ಈಗ ನೋಡ್ರಿ ಇನ್ನೊಂದ್ ಮಾತು ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳ್ರಿ, ಆನ್ಲೈನ್ ಅಪ್ಲೈದವ್ರು ಕೇಳ್ರಿ. ನಾ ಏನ್ ಹೇಳೋದ ಹೇಳ್ತೀನಿ. ಆಯಾ ಸಬ್ಜೆಕ್ಟ್ ಏನ್ ಹೇಳ್ತಾರೋ ಅದೇ ಚೆನ್ನಾಗಿರ್ತಾರೆ. ಇದೊಂದು ಮಾತು ಹೇಳ್ತೀನಿ. ಹಾ ಪಶ್ಚಿಮ ಬಂದರಗಳು ಬೇಕೇನ್ರಿ ಮೇಡಮ್? ಹಾ ಹೇಳ್ರಿ. ಹಾ ನೋಡ್ರಿ ಒಂದ್ ಗೊತ್ತಿರ್ಬೇಕು ಮೇಡಮ್, ಯಾವ್ದಪ್ಪ ಬಂದಾಗ ಗುಜರಾತ್ನಾಗ ಬರ್ತ ನೋಡ್ರಿ ಮೇಡಮ್. ಗುಜರಾತ್ನಾಗ ಎಷ್ಟು ಬರ್ತ ಬಂದ್ರ ಅಲಾಂಗ್ ಬಂದರ್ ಆಗಿರ್ಬೋದ್ರಿ ಅದಲ್ವಾ. ನಂತರ ರಾಜ್ಯ ಗುಜರಾತ್ ರೀ ಮೇಡಮ್. ನಂತರ ತಮಿಳ್ನಾಡ ಬರ್ತಾವ್ರಿ ಅದಲ್ವಾ, ತಮಿಳ್ನಾಡ್ರಿ. ನಂತರ ಬಂದಾಗ ನಮ್ದು ಕರ್ನಾಟಕದಾಗ ಕೂಡ ಬರ್ತಾವ್ರಿ ಬಂದರು. ಕರ್ನಾಟಕದ ಕೇರೇನ್ರಿ ಮೇಡಮ್. ಆಮೇಲೆ ಇನ್ನೊಂದ್ರಿ, ನೈಸರ್ಗಿಕವಾಗಿ ಸ್ಥಾಪಿಸಿದ ಬಂದಾಗ ತೂತುಕುಡಿ ಬಂದರ ಬರ್ತಾರೆ. ತೂತುಕುಡಿ ಬಂದರ ಕೇರೇನ್ರಿ ಎಲ್ಲಿ ಬರ್ತದೆ? ತಮಿಳ್ನಾಡ ಬರ್ತಾರೆ ಅದಲ್ವಾ. ಈ ನೋಡ್ರಿ ಮೇಡಮ್ ಬಂದರ್ಗಳದಾಗ ರಿವೇಟ್ ಮಾಡ್ತಾರ, ಪಶ್ಚಿಮ ಪೂರ್ವ ಅಂತ ಬರ್ತಾವ. ಪಶ್ಚಿಮ ಪೂರ್ವಕ್ಕೆ ಎರಡು ಬರ್ತಾವಲ್ವಾ. ಅದರ ಪ್ರಮುಖವಾಗಿ ಸುವರ್ಣ ಬಂದರು ಅಂತ ಕರೀತಾರೆ. ಯಾವ್ದಕ್ಕಂದ್ರ ಒಡಿಶಾ ರಾಜ್ಯದ ಕಂಡು ಬರ್ತದೆ ನೋಡ್ರಿ, ಪಾರದೀಪ ಬಂದರ್ ಅಂತಕ್ಕಂಥ. ಯಾವ್ದ ಬಂದರ್ ಹೇಳ್ರಿ?
ಪಾರದೀಪ ಬಂದರು. ಮತ್ತ ಅದಕ್ಕೆ ನೋಡಿ ಪ್ರಮುಖವಾಗಿ ಗೊತ್ತಿರ್ಬೇಕು, ಈ ಬಂದರ್ ಅದಲ್ವಾ, ಈ ಬಂದರಕ್ಕೆ ಏನ್ ಕರೀತಾರ ಗೊತ್ತೇನೆ, ಪೂರ್ವ ಭಾರತ ಹೆಬ್ಬಾಗಿಲು ಅಂತ ಕರೀತಾರ. ಈ ನಮ್ ಭಾರತದ ಏನ್ ಗೊತ್ತೇನೆ, ಹೆಬ್ಬಾಗಿಲು ಬಂದಾಗ ಮುಂಬೈ ಬಂದರು. ಮತ್ತ ಅದ ನೋಡ್ರಿ ಪಶ್ಚಿಮ ಭಾರತ ಹೆಬ್ಬಾಗಿಲು ಬಂದಾಗ ಮುಂಬೈ ಬಂದರು. ಈಗ ನೋಡ್ರಿ ಪೂರ್ವ ಭಾರತ ಹೆಬ್ಬಾಗಿಲು ಬಂದಾಗ ನೋಡ್ರಿ ಪೂರ್ವ ಭಾರತ ಆ ಕಡೆ ಪಾರದೀಪ ಬಂದಾಗ ಬರ್ತಾರೆ. ಅದೆಲ್ಲ ಗೊತ್ತಿರ್ಲಿ. ಇನ್ನೊಂದೇನ್ ಗೊತ್ತೇನ್ರಿ, ಈಗ ಕಲ್ಕತ್ತಾ ಆಗಿರ್ಬೋದು ನೋಡ್ರಿ, ಕಲ್ಕತ್ತಾ ಬರ್ತಾರೆ. ಆ ಬಂದ್ರೆ ಏನ್ ಗೊತ್ತ, ನಮ್ ಏಷ್ಯಾ ಖಂಡದ ನೋಡ್ರಿ, ನಮ್ ಏಷ್ಯಾ ಖಂಡದ ಅಲ್ವಾ, ಏಷ್ಯಾ ಖಂಡದ ಏನ್ ಗೊತ್ತೇನ್ರಿ, ವ್ಯಾಪಾರಕ್ಕೆ ಕೈಗಾರಿಕೆ ಪ್ರಸಿದ್ಧವಾದ ಬಂದರ ಗೊತ್ತಿಲ್ಲ. ಈ ಹುಗ್ಲಿ ನದಿಯಲ್ಲಿ ಬರ್ತಾ ನೋಡ್ರಿ, ಯಾವ ನದಿ ಹೇಳ್ರಿ, ಹುಗ್ಲಿ ನದಿ. ಆ ಒತ್ತಡ ನಿರ್ಮಾಣ ಮಾಡ್ಬೇಕಾದ್ರೆ ಸ್ಥಾಪನೆ ಮಾಡ್ತಾರೆ. ಈ ಬಂದರುಗಳ ಬಗ್ಗೆ ಬಹಳ ಹೇಳ್ಬೋದ್ರಿ. ಅದನ್ನ ಹೇಳ್ತಿರ್ತವ್ರಿ, ಟೆನ್ಷನ್ ತಗೊಬಿಡದಲ್ವಾ, ಎಲ್ಲ ಹೇಳಂತದಲ್ವಾ, ಅದ್ರ ಜಿಯೋಗ್ರಫಿಕ ಬರ್ತಾ ಅನ್ಕೋತೀನಿ. ಮಾಳಪ್ಸ ಹೇಳ್ತಿರ್ತವ್ರಿ, ಟೆನ್ಷನ್ ತಗೋಬೇಡ್ರಿ. ಅವ್ರ ಒಂದ್ ಹೆಚ್ಚಿಗೆ ಹೇಳ್ತಾರ ಪಾಯಿಂಟ್. ಯಾಕಂದ್ರೆ ಅವ್ರು ನಾವು ಸುಮಾರು ಕಡೆ ಒಂದ್ 6 ವರ್ಷದಿಂದ ಕ್ಲಾಸ್ ಮಾಡಿವ್ರಿ. ಅವ್ರ ಹೆಂಗಂತ ನನಗ್ ಗೊತ್ತ್ರಿ, ಹೌದಂತ್ರಿ. ಅವ 5 ಬರ್ತಾರ, 5 ಬರ್ತಾರ. ಇವ್ 6, ಪಶ್ಚಿಮ ಘಟ್ಟ 6 ಅವ್ 5 ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡಿ ಎಕ್ಸಾಮ್ ಎಲ್ಲ ಪ್ರಮುಖವಾಗಿ ಗೊತ್ತಿರ್ಲಿ. ಇಲ್ಲೇ ಬರೀ ಇವಾಗ ಎಲ್ಲಿದಿನ ಗೊತ್ತಿ, ನೌಕಾದಿನ ಶಿವಾಜಿ ಮಹಾರಾಜ್ ಹೋಗಿದಲ್ರಿ. ಇನ್ನೊಂದ್ ಗೊತ್ತಿರ್ಬೇಕ್ರಿ, ಶಿವಾಜಿ ಮಹಾರಾಜ್ ಬಂದಾಗ ನಿಮ್ಗೆ ಗೊತ್ತಿರ್ತದಲ್ವಾ, ತಂದೆ ಹೆಸರು ಅಂದ್ರಿ ಮೇಡಮ್, ಮೇಡಮ್ ಮಗ ರೀ ಶಿವಾಜಿ ತಂದೆ ಹೆಸರು ಏನೇನ್ರಿ? ಓ ಶಹಾಜಿ ಭೋಸ್ಲೆ. ಮೇಡಮ್ ಮಗ ಯಾರ್ರಿ? ಸಂಭಾಜಿ. ಮೇಡಮ್ ಅವ್ರಿಗೆ ಕನ್ಫ್ಯೂಸ್ ಆಗದಿರ್ಲಿಲ್ಲ. ನೋಡ್ರಿ ಗೊತ್ತಿರ್ಬೇಕ. ಬರ್ರಿ ತಾಯಿ ಯಾರ ಹೇಳ್ರಿ? ಜೀಜಾಬಾಯಿ. ಯಾವ ಬಾಯಿ? ಜೀಜಾಬಾಯಿ. ಗುರುಗಳು ಯಾರ ಹೇಳ್ರಿ? ದಾದಾಜಿ ಕೊಂಡ್ರೆ. ಇನ್ನೊಬ್ಬರ ನೋಡ್ರಿ, ಇನ್ನೊಬ್ರು ರಾಮದಾಸ್. ವೆರಿ ಗುಡ್. ಯಾವ್ದಾಸ್ ಹೇಳ್ರಿ? ರಾಮದಾಸ್. ನೋಡ್ರಿ ಗೊತ್ತಿರ್ಲಿ, ಕೇಳ್ತಿರ್ತಾರ. ಶಿವಾಜಿ ಕಿತ್ತನ್ ಗೊತ್ತೇವ್, ಅವ್ರ ಮಗ ಬರ್ತಾರಲ್ರಿ. ಸಂಭಾಜಿ ಬರೋದು ಇತಿಹಾಸ ಬಹಳ ಅದ, ಬಟ್ ನಾವ್ ಬುಕ್ಕಿನಾಗ ಎಲ್ಲ ಓದಲ್ ಹೆಚ್ಚಿಗೆ. ಹೌದಲ್ರಿ ಮೇಡಮ್? ಏನಾಗಿದ್ರಿ? ಏನ್ ಡೌಟ್ ಅದ ಮೇಡಮ್? ಇಲ್ಲಿ ಡೌಟ್ ಇದ್ ಕೇಳ್ರಿ. ಗುರು ದಾದಾಜಿ ಕೊಂಡ್ರ. ರೀ ಇವ್ರ ಏನ್ ಮಾಡ್ತಾರ ಗೊತ್ತೇನು ಕೇಳ್ರಿ. ಈ ಶಹಾಜಿ ಭೋಸ್ಲೆ ಅದಾರಲ್ರಿ, ಈ ಶಹಾಜಿ ಭೋಸ್ಲೆ ಏನ್ ಮಾಡ್ತಾರಪ್ಪ ಅಂದ್ರಿ, ಈ ಬಿಜಾಪುರದ ಆದಿಲ್ಸದಾಗ ಏನ್ ಗೊತ್ತೇನ್ರಿ, ಗುಮಾಸ್ತ ಕ್ಲರ್ಕ್ ಆಗಿರ್ತಾರ. ಹೋದಾಗ ಏನ್ ಗೊತ್ತ, ಗುರು ಹತ್ರನೇ ಬಿಟ್ಟು ಹೋಗಿರ್ತಾರ. ಅವ್ರದ್ದು ಇನ್ನೊಬ್ರು ಪತ್ನಿ ಇರ್ತಾರೆ. ಯಾಕಪ್ಪ ಅಂದ್ರ ಶಿವಾಜಿ ಇನ್ನೊಬ್ರು ತಾಯಿ ಇರ್ತಾರೆ ಆಕ್ಚುಲಿ. ಯಾರ್ರಿ? ತಾರಾಬಾಯಿ. ಹಂಗಾಗಿ ನೋಡ್ರಿ, ಇವ್ರ ತಾಯಿಗ ಶಿವಾಜಿ ಅವ್ರಿಗೆ ಇಲ್ಲೇ ಹುಡುಗ ಹತ್ರ ಶಿಕ್ಷಣ ಪಡಿಸಲಿಕ್ಕೆ ಬಿಟ್ಟಿರ್ತಾರ. ಇವ್ರ ತಾಯಿ ಅಜ್ಜಿ ಏನ್ ಮಾಡ್ತಾರ ಗೊತ್ತೇನ್, ನೈತಿಕ ಶಿಕ್ಷಣ ಹೇಳ್ಬಿಟ್ಟು ಏನ್ ಗೊತ್ತೇನ್ರಿ, ಒಂದು ಬಲಿಷ್ಠ ನಾಯಕ ಮಾಡ್ತಾರೆ. ಯಾರು ಹೇಳ್ರಿ? ಶಿವಾಜಿ ಮಹಾರಾಜ್. ಯಾವ ಮಹಾರಾಜ? ಶಿವಾಜಿ ಮಹಾರಾಜ್. ಹೆದರ್ ಗೊತ್ತಿರ್ಬೇಕು. ಇವನ್ ಇತಿಹಾಸ ಓದ್ತವನ್ನ ನೋಡಿ ಕೇಳ್ರಿ. ಇವಾಗ ಒಬ್ಬ ರಾಜ್ಯ ಏನ್ ಗೊತ್ತೇನ್ರಿ, ಇನ್ನೊಂದ್ ರಾಜ್ಯ ಸಾಮ್ರಾಜ್ಯ ವಶಪಡಿಸ್ಕೊಂಡ್ ಅಂತ ತಿಳ್ಕೊಡ್ರಿ. ಪಡ್ಕೊಂಡ ಏನ್ ಗೊತ್ತೇನ್, ಅಲ್ಲಿರ್ತಕ್ಕಂಥ ಏನ್ ಗೊತ್ತೇನ್ರಿ, ರಾಣಿ ಇರ್ತಾರಲ್ವಾ, ಆ ರಾಣಿ ವಶಪಡಿಸ್ಕೊತಿದ್ರು. ಬಟ್ ಈ ಶಿವಾಜಿ ಮಹಾರಾಜ್ ಏನಂತ ಗೊತ್ತೇನ್ರಿ, ನನ್ನಿಂದ ನನ್ ಸಾಮ್ರಾಜ್ಯದ ಗೊತ್ತೇನ್ರಿ ಒಂದ್ ಹೆಣ್ಣಿಗೆ ಅಂದ್ರೆ ಅಪಚಾರ ಆಗ್ಬಾರ್ದು ಅಂತ ಹೇಳ್ತಿದ್ರು. ಇಂತ ನೋಡಿ ಒಳ್ಳೆನ್ ಗೊತ್ತೇ ಗುಣವನ್ನು ಹೊಂದಿರುವ ರಾಜ್ಯ ಯಾರಾದ್ರೂ ಗೊತ್ತಿ, ಶಿವಾಜಿ ಮಹಾರಾಜ್ ಅಂತಕ್ಕಂಥವ್ರು. ಮತ್ತೆ ಇನ್ನೊಂದಿನ ಗೊತ್ತೇ, ಅದಕ್ಕೆ ನಮ್ಮ ಈ ಭಾಗದೇನ್ ಗೊತ್ತೇನ್, ಆರಾಧ್ಯ ದೈವ ದೇವತೆ ಯಾರಪ್ಪ ಅಂದ್ರೆ ತುಳಜಾ ಭವಾನಿ. ಯಾವ ಭವಾನಿ? ಈ ತುಳಜಾ ಭವಾನಿ ಏನ್ ಮಾಡ್ತಾರ ಅಂತ ಗೊತ್ತೇನು, ಕೈಯಲ್ಲಿ ತ್ರಿಶೂಲ ಇರ್ತೀನಿ ನೋಡೋದಲ್ವಾ, ಈ ತ್ರಿಶೂಲ್ ಅಂತಕ್ಕಂಥ ಅಂದ್ರೆ ಮುಂದ್ ಕರಗ ಅಂತಕ್ಕಂಥ ಕೊಟ್ಬಿಟ್ಟು ಏನ್ ಗೊತ್ತೇನ್ರಿ, ಯುದ್ಧ ಕೊಡ್ತಾರಂತ. ಅದಕ್ಕೇನ್ ಗೊತ್ತೇನ್ರಿ, ಜೈ ಶಿವಾಜಿ ಜೈ ಭವಾನಿ. ಯಾವ ಭವಾನಿ? ಜೈ ಭವಾನಿ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ. ಬರ್ರಿ ಅಂಬಾ ಭವಾನಿ. ಕರೆ ಕೊಡ್ತಾರನ್ರಿ ಯುದ್ಧ ಮಾಡ್ಲಾಕ. ಕೇಳೇನ್ರಿ ಮೇಡಮ್? ನೆನಪು ಅನ್ಸ್ತದಲ್ವಾ, ಬರದಲ್ವಾ? ಬರ್ರಿ. ಓ ಕರೆ ಕರ್ಮೇರಿ ಮೇಡಮ್, ಸಂಸ್ಕೃತ ಹೇಳ್ತೇನಂದ್ರೇನ್ರಿ? ಇರ್ಲಿಲ್ಲ ಅದಲ್ವಾ. ನೋಡ್ರಿ ಇರ್ಲಿ, ಇತಿಹಾಸ ರೀ ಮೇಡಮ್. ಯಾವ ಹಾಸ್ಯ? ಇತಿಹಾಸ. ಇತಿ ಅಂದ್ರೆ ಹೀಗೆ, ಹಾಸ್ಯ ಅಂದ್ರೆ ಇತ್ತು, ಹೀಗೆ ಇತ್ತು ಎಂಬುದರ ಕುರಿತು ಅಧ್ಯಯನ ಮಾಡೋದು ಇತಿಹಾಸ, ಅಥವಾ ಸತ್ತೋರ್ ಬಗ್ಗೆ ಅಧ್ಯಯನ ಮಾಡೋದು ಇತಿಹಾಸ. ಹೌದಲ್ರಿ ಮೇಡಮ್? ಬ್ಯಾಡ್ರಿಗೆ ಹೆಚ್ಚಿಗೆ ಅಲ್ಲವಲ್ಲ. ಬರ್ರಿ ಪ್ರಮುಖವಾಗಿ ಇಲ್ಲೇ ಬರ್ತೀನಿ. ಇವಾಗ ಮೇನ್ ನೋಡ್ರಿ, ಈ ಕಾರ್ಗಿಲ್ ಯುದ್ಧಕ್ಕೆ ಸಂಬಂಧಪಟ್ಟ ಅದಲ್ವಾ ಕಾರ್ಯಾಚರಣೆ ಒಂದ್ ಗೊತ್ತಿರ್ಬೇಕು. ಯಾವ್ದಪ್ಪ ಅಂದ್ರ ಆಪರೇಷನ್ ವಿಜಯ್. ಇದು ನಮ್ಮ ಭಾರತೀಯ ಸೇನೆ ಮಾಡ್ತಾರೆ ಅದಲ್ವಾ ಸರ್. ಆಪರೇಷನ್ ಸಫೇದ್ ಸಾಗರ್ ಅಂತಕ್ಕಂಥ ನಮ್ದು ವಾಯುಸೇನೆ ಮಾಡ್ತಾರೆ. ಯಾವ ಹೇಳ್ರಿ? ವಾಯುಸೇನೆ. ನೋಡ್ರಿ ಮಿಂಗ್ 21 ಅಂತಕ್ಕಂಥ ಯುದ್ಧ ವಿಮಾನ ರೀ. ನೋಡ್ರಿ ಎಲ್ಲ ಆಗೋದಿಲ್ಲ ಒಳ್ಳೇದಕ್ಕಂತ ಅಂತಾರೆ. ನೋಡ್ರಿ ನಮ್ಮ ಭಾರತ ದೇಶ ಗೊತ್ತೀನಿ ಮೊಟ್ಟ ಮೊದಲ ಬಾರಿಗೆ ಅವಾಗ ಏನ್ ಮಾಡ್ತಾರೆ ಗೊತ್ತೀನಿ, ಮಿಂಗ್ 21 ಮೂಲಕ GPS ಮೂಲಕ ರೀ. ಈಗ ಯಾವ್ದು ನೋಡ್ರಿ ನಮ್ದು ಏನ್ ಗೊತ್ತೀನಿ, ಹಿಂದೇನ್ ಗೊತ್ತ ಅಂದ್ರೆ ಯಾವಾಗ ಭೀ ಆಗ್ತದೆ ಒಳ್ಳೇದಕ್ಕಂತ ಹೋಗ್ಬೇಕ್ರಿ. ಈಗ ನಮ್ ಭಾರತ ದೇಶ ಯಾವಾಗ್ಲೂ ಬೆಳೆಸಿದಿಲ್ರಿ GPS ಮೂಲಕ. ಬಟ್ ಈ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಐತಿ ನೋಡ್ರಿ, ಅವಾಗ GPS ಮೂಲಕ ಏನ್ ಮಾಡ್ತದೆ ಗೊತ್ತೇನ್ರಿ, ಈ ಮಿಂಗ್ 21 ವಿಮಾನ ಮಾಡ್ತದೆ ಗೊತ್ತೇನ್ರಿ. ಆ ಶತ್ರು ರಾಷ್ಟ್ರಗಳು ಎಲ್ ಕೂತಾರ ಅವ್ರಿಗೇನ್ ಗೊತ್ತೇನೆ ಹುಡಿತಂತದ್ದು ಯುದ್ಧ ವಿಮಾನ. ಆಮೇಲೆ ಇನ್ನೊಂದೇನ್ ಗೊತ್ತೇನೆ, ಅವ್ರ ಬಿ ಸುಮ್ ಕೂತಿರ್ಲಿಲ್ರಿ, ಅವ್ರ ಬಿ ವಿಮಾನಗಳು ಬಿಡುಗಡೆ ಮಾಡ್ತಿದ್ರು. ಮೀನ್ಸ್ ಅವ್ರ ಬಿ ಹೋರಾಟ ಮಾಡ್ತಿದ್ರು. ಅವ್ರಿಗೆ ತಪ್ಸ್ಕೊಂಡ್ ಏನ್ ಗೊತ್ತೇನ್ರಿ, ನಮ್ಮಲ್ಲಿ ಪ್ರದೇಶದಲ್ಲಿ ಕೂತಿರ್ತಾರ ನೋಡ್ರಿ, ಅವ್ರಿಗೆ ಧ್ವಂಸ ಮಾಡ್ತಾರೆ. ಮಿಂಗ್ 21 ಆಗಿರ್ಬೋದು. ಸುಮಾರು ಏನ್ ಗೊತ್ತೇನ್ರಿ 2000ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಗೊತ್ತೇನ್ರಿ ಬಳಸ್ತಾರ. ಬಟ್ ಗೊತ್ತಿರ್ಬೇಕು, ಇದ್ರ ನಮ್ಮ ಭಾರತೀಯ ಸೈನಿಕರು ಕೂಡ ಪ್ರಾಣ ತ್ಯಾಗ ಮಾಡ್ತಾರೆ.
ಈ ಪಾಕಿಸ್ತಾನ ಕೂಡ ಏನ್ ಗೊತ್ತೇನ್ರಿ 4,000 ಏನ್ ಗೊತ್ತೇನ್ ಯೋಧರ ಏನ್ ಗೊತ್ತೇನ್ ಮಾಡ ಅಂತಾರ ಹರಾರ ಶಿವ ಅಂತ ಅಂತಾರದಲ್ವಾ ಬಟ್ ಗೊತ್ತಿರ್ಲಿ. ಸೊ ನೆಕ್ಸ್ಟ್ ಬಂದಾಗ ಈ ಕಾರ್ಗಿಲ್ ಸಂಬಂಧಪಟ್ಟ ಮತ್ತೇನ್ ಕೇಳ್ಬೋದು ಬಂದಾಗ ಕೇಳ್ತಿರ್ತಾರ ನೋಡ್ರಿ. ಈ ಕಾರ್ಗಿಲ್ ಪ್ರದೇಶದ ನೋಡ್ರಿ ಈ ಮಾಮೂಲಿ ಏನ್ ಗೊತ್ತೇನ್ರಿ ಅಂದ್ರೆ ಪ್ರದೇಶದಾಗ ಇದ್ದಾಗ ಅದು ಸುಮಾರು ಏನ್ ಗೊತ್ತೇನ್ರಿ ಎಷ್ಟು ಸಾವಿರ ಅಡಿಗಳ ಎತ್ತರದಾಗ ಇದ್ದಾಡ್ತಿರ್ಬೋದ್ರಿ. ಹಾ ನೋಡ್ರಿ ಪ್ರಮುಖ ಗೊತ್ತಿರ್ಬೇಕು 18 ಏನ್ ಗೊತ್ತೇನೆ 18,000 ಏನ್ ಗೊತ್ತ 18,000 ಅದನ್ನ ನೋಡಿ 20,000 ಅಂತಾರ ಕೆಲವೊಬ್ರು. ಬಟ್ ನೋಡ್ರಿ ಏನ್ ಗೊತ್ತೇನೆ 18,000 ಏನ್ ಗೊತ್ತೇನ್ರಿ ಅಡಿಗಳ ಎತ್ತರದ ಏನ್ ಗೊತ್ತೇನೆ ಕಾರ್ಗಿಲ್ ಯುದ್ಧ ಅಂತಕ್ಕಂತ ನಡೀತಾರೆ ಅದಲ್ವಾ. ಬಟ್ ಗೊತ್ತಿಲ್ಲ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಸೊ ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ ಇಂತ ಸರ್ ಕಾರ್ಗಿಲ್ ಅಂತ ಬಂದಾಗ ಏನೊಂದು ಗೊತ್ತಿರ್ಬೇಕು. ಕಾರ್ಗಿಲ್ ಯುದ್ಧ ಅಂತ ಬಂದಾಗ ಈ ಕಾರ್ಗಿಲ್ ಯುದ್ಧ ನೋಡ್ರಿ ಈ ಟೈಮ್ನಾಗ ಇದ್ದ ಏನ್ ಗೊತ್ತೇನ್ರಿ ಪ್ರಮುಖ ನಾಯಕರು ನೋಡ್ರಿ ಕಾರ್ಗಿಲ್ ಯುದ್ಧ ಟೈಮ್ ಇದ್ದ ಗೊತ್ತೇನ್ರಿ ನಮ್ಮ ಭಾರತದ ನಾಯಕರು ಅಂದ್ರ ಸರ್ ಅವಾಗ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಭಾರತ ದೇಶ ಯಾವ ದೇಶ ಹೇಳ್ರಿ ಭಾರತ ದೇಶ ಏನ್ ಗೊತ್ತೇನ್ ಭಾರತ ದೇಶದ ಪ್ರಮುಖವಾಗಿ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಯಾರಿದ್ದುರ್ರಿ 1999 ಹೇಳ್ಬೋದು ಯಾರಾದ್ರು ನೋಡ್ರಿ. ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಆಗಿದ್ದ ನಮ್ಮ ಪ್ರೀತಿಯ ಭಾರತ ದೇಶದ ರಾಷ್ಟ್ರಪತಿ ಯಾರಾಗಿದ್ರು ಹೇಳ್ಬೋದಾ? ಹೋಗಿತ್ರಿ ಒಂದ್ಗೊಂಡು ಹೋಗಿರಿ ಹೋಲಿ ರೀ ಏನು ಶಾಣ್ಯ ಏನು ಸುದ್ದಿ ಮೇಡಮ್ ಅವ್ರ ಪ್ರಧಾನಮಂತ್ರಿ ಇದ್ದುರ್ರಿ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರಪತಿ ಆಗಿರೇನ್ರಿ ಮೇಡಮ್ ಮತ್ತೆ ಆಗಿರೇನ್ರಿ ಆಗಿರೇನ್ರಿ ಏನ್ರಿ ಮೇಡಮ್ ಜೋರಾಗ ಮೇಡಮ್ ಜೋರಾಗ ಮೇಡಮ್ ಕೇಳ್ಸಿ ಜಾಕಿರ್ ಹುಸೇನ್ ಅಲ್ಲ ಮತ್ ಕೆಲವ್ರು ಅಂತಿರ್ತಾರ ನೀವೆಲ್ಲ ಶಾಣೆದಿರ್ ಬಿಡ್ರಿ. ಓ ವಿಖ್ಯಾನೇನ್ರಿ ಹಾ ಓ ಹೌದೇನ್ರಿ ಮೇಡಮ್ ನೋಡಿ ಕೇಳ್ರಿ ಸರ್ ಆಗಿದ್ದ ನಮ್ಮ ಪ್ರೀತಿಯ ಭಾರತ ದೇಶದ ರಾಷ್ಟ್ರಪತಿ ಬಂದಾಗ ವಿ ನಾರಾಯಣ ಯಾವ್ಯಾವ ಗೊತ್ತದಲ್ವ ನೋಡ್ರಿ ಸರ್ ವಿ ನಾರಾಯಣ ಅಂತಕ್ಕಂಥ ಯಾವ ಹೇಳ್ರಿ ವಿ ನಾರಾಯಣ ಅಂತಕ್ಕಂಥ ಹೇಳ್ರೇನ್ರಿ ಮೇಡಮ್ ಮೇಡಮ್ ಕ್ಲಾಪ್ ಸಕ್ರದಲ್ವಾ ಕ್ಲಾಪ್ ಸಕ್ರ ಮೇಡಮ್ ಹಾ ನೋಡ್ರಿ ಹಾ ಇರ್ಲಿ ಹಾ ಹೇಳಲ್ರಿ ಮೇಡಮ್ ಹಾ ವಿ ನಾರಾಯಣ ಹಾ ಪಿ ಕೆ ನಾರಾಯಣ ಅದಲ್ವಾ ಗೊತ್ತಿರ್ಲಿ ಸರ್ ನೋಡ್ರಿ. ನಂತರ ಬಂದಾಗ ಏನ್ ಗೊತ್ತೇನ್ರಿ ಪ್ರೆಸೆಂಟ್ ಯಾರು ರಾಷ್ಟ್ರಪತಿ ರೀ ಓ ದ್ರೌಪದಿ ಮುರ್ಮು ಏನ್ರಿ ಹಾ ನೋಡ್ರಿ ಗೊತ್ತಿರ್ಬೇಕು ಸರ್ ನಮ್ಮ ಭಾರತ ದೇಶದ ಅಲ್ವಾ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸರ್ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಗೊತ್ತೇನ್ರಿ ಯಾರ ದ್ರೌಪದಿ ಮುರ್ಮು ಯಾವ ಮುರ್ಮು ಹಾ ನೋಡಿ ಬುಡಕಟ್ಟು ಜನಾಂಗ ಅಂದ್ರೆ ಗೊತ್ತಿರ್ಬೇಕು ಅದಲ್ವಾ. ಈಗ ಹಾಗಾದ್ರೆ ಯಾವ ಬುಡಕಟ್ಟು ಜನಾಂಗ ಆಗಿರ್ಬೋದ್ರಿ ಹಾ ನೋಡ್ರಿ ಯಾವ ಬುಡಕಟ್ಟು ಜನಾಂಗ ಸಂತಾಲರು ಯಾವ ತಾಲರು ಸಂತಾಲರು ಏನ್ ಗೊತ್ತೇನ್ರಿ ಇಂತ ಈ ಬುಡಕಟ್ಟು ಜನಾಂಗದ ನಾಯಕರಾಗಿರ್ಬೋದ್ರಿ. ಹಾ ಬಿರ್ಸಾ ಮುಂಡಾ ಯಾವ ಮುಂಡಾ ಹಾ ನೋಡ್ ಬಿರ್ಸಾ ಮುಂಡಾ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ಅದಲ್ವಾ. ಬರೀ ಪ್ರಮುಖವಾದ ರಾಷ್ಟ್ರಪತಿ ಯಾರಿದಾರಪ್ಪ ಅಂದ್ರ ವಿ ನಾರಾಯಣ ಪ್ರೆಸಿಡೆಂಟ್ ಯಾರಂದ್ರ ದ್ರೌಪದಿ ಮುರ್ಮು ಅದಾರ್ರಿ. ಈ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಕೇಳ್ಬೋದ್ರಿ. ಪ್ರಸ್ತುತ ದ್ರೌಪದಿ ಮುರ್ಮು ಅವ್ರ ಏನ್ ಗೊತ್ತೇನ್ರಿ ಎಷ್ಟನೇ ರಾಷ್ಟ್ರಪತಿ ಆಗಿರ್ಬೋದ್ರಿ ಎಷ್ಟನೇದ್ರಿ ಓ 15 ಏನ್ರಿ ವಾ ವೆರಿ ಗುಡ್. ನಂತರ ಬಂದ ಉಪರಾಷ್ಟ್ರಪತಿ ಯಾರದ್ರಿ ಪಿತ್ತಲೆ ಬಡಿಗೆ ಮಾಸ್ತರ ಎಲ್ಲ ನೋಡ್ರಿ ಆನ್ಸರ್ ನೋಡ್ರಿ ಇಲ್ಲೇ ಇದ್ರ ದಕ್ಕದ ಎಲ್ಲರೂ ಹಾಯ್ ಫ್ರೆಂಡ್ಸ್ ಓ ಹೌದಲ್ವಾ ಏದ್ರಿ ಅನ್ಕೋತಿರದಲ್ವಾ ಸಿ.ಪಿ. ರಾಧಾಕೃಷ್ಣನ್ ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶದ ಇದು ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರ್ರಿ ಮೇಡಮ್ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರದಲ್ವಾ. ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶದ ಪ್ರಸ್ತುತ ಉಪರಾಷ್ಟ್ರಪತಿ ಬಂದಾಗ ಸಿ.ಪಿ. ರಾಧಾಕೃಷ್ಣನ್ ಯಾವ ರಾಧಾಕೃಷ್ಣನ್ ಸಿ.ಪಿ. ರಾಧಾಕೃಷ್ಣನ್ ಆಗಿದ್ರ ಸಿ.ಪಿ. ಅಂದ್ರೆ ಏನಾಗಿರ್ಬೋದ್ರಿ ಮೇಡಮ್ ಚಂದ್ರಶೇಖರ್ ವೆಂಕಟರಮಣ ಏನು ಶಾಣೆ ಏನು ಸುದ್ದಿ ಮೇಡಮ್ ಸಿ.ಪಿ. ಅದರಿ ಹಾ ಮೇಡಮ್ ಅವ್ರ ಏನ ಸರ್ಚ್ ಮಾಡಲ್ತಾರ ಅನ್ಕೋತೀನಿ ಮೇಡಮ್ ಅವ್ರಿ ವಾ ವೆರಿ ಗುಡ್ ಮತ್ ಸ್ಟೇಡಿಯಂ ಅನ್ವರಿ ಮೇಡಮ್ ಮತ್ ಇನ್ನೇನ್ರಿ ಅದಲ್ಲ ಹಾರ್ ಹೇಳ್ಬೋದ್ರಿ ಯಾರಾದ್ರು ನೋಡ್ರಿ ಮೇಡಮ್ ಏನಂತೀರಿ ಕೆಲ ಹೋಗಿರಿ ಮೇಡಮ್ ಒಂದು ಆಕರ್ಸ್ಕೊ ತೆಗಿ ಹೇಳ್ಕೊಂಡ್ರಿ ನೀವ್ ಹೋಗ್ರಿ ಸರ್ ಇವ್ರ ಅಕ್ಕದ್ರೇನು ಹೇಳಲ್ಲ ಹಾ ನೋಡ್ರಿ ಚಂದ್ರಾಪುರಮ್ಮ ಪನ್ನುಸ್ವಾಮಿ ಯಾವ ಸ್ವಾಮಿ ಪನ್ನುಸ್ವಾಮಿ ನೋಡ್ರಿ ಚಂದ್ರಾಪುರಮ್ಮ ಪನ್ನುಸ್ವಾಮಿ ಏನ್ ಗೊತ್ತೇನ್ರಿ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಪ್ರೆಸಿಡೆಂಟ್ ಏನ್ ಗೊತ್ತೇನ್ ಉಪರಾಷ್ಟ್ರಪತಿ ನೋಡ್ರಿ ಏನ್ ಗೊತ್ತೇನ್ ಬರೀತೀನಿ ತೋರದಲ್ವಾ ನೋಡ್ರಿ ಗೊತ್ತಿಲ್ಲದಲ್ವಾ ನೋಡ್ರಿ ಚಂದ್ರಾಪುರಂ ಅದಲ್ವಾ ಚಂದ್ರಾಪುರಂ ಏನ್ ಗೊತ್ತೇನ್ರಿ ಪನ್ನುಸ್ವಾಮಿ ಯಾವ ಸ್ವಾಮಿ ಗೊತ್ತೇನ್ರಿ ಪನ್ನು ಅದಲ್ವಾ ಪನ್ನುಸ್ವಾಮಿ ಏನ್ ಗೊತ್ತೇನ್ರಿ ರಾಧಾಕೃಷ್ಣ ಅಂತಕ್ಕಂಥದಲ್ವಾ ರಾಧಾ ನೋಡ್ರಿ ಕೃಷ್ಣನ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಮುಂಬರುವ ನಿಮ್ಮ ಪ್ರೀತಿಯ ಜಿಪೆಸ್ಟ್ ಆಗಿರ್ಬೋದು HST ಆಗಿರ್ಬೋದು PST ಆಗಿರ್ಬೋದು VAO ಆಗಿರ್ಬೋದು ಅದೆಲ್ಲ ನೋಡಿ ಕೇಳ್ತಿರ್ತಾರೆ ಆಲ್ ಎಕ್ಸಾಮ್ಸ್ ಎಲ್ಲಾ ಎಕ್ಸಾಮ್ ಇಗ್ರಿ ಅದಲ್ವಾ. GK ಅಂತಕ್ಕಂಥ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಸೇರ್ತಾರೆ. ಅದಕ್ಕೆ ನೋಡಿ ಒಂದ್ ಮಾತಿದಾರಿ ಆಡು ಮುಟ್ಟದ ಸೊಪ್ಪಿಲ್ಲ
ಪ್ರಚಲಿತ ಘಟನೆಯ ಪ್ರಶ್ನೆ ಇಲ್ಲದ ಪ್ರಶ್ನೆ ಪತ್ರಿಕೆನೇ ಇಲ್ರಿ ಅದಂತ್ರೇನ್ರಿ ಮೇಡಮ್ ಇಲ್ಲ ಮೇಡಮ್ ಹಾ ಈ ಚೇಂಜ್ ಆಗ್ಯಾರ ನೋಡ್ರಿ ಮೇಡಮ್ ಈಗ ಚೇಂಜ್ ಆಗಿ ಈ ಸದ್ಯ ಅವ್ರ ಈಗ ಚೇಂಜ್ ಆಗ್ಯಾರ ಮೇಡಮ್ ಚೇಂಜ್ ಆಗ್ಯಾರ ಅನ್ಕೋತೇನೆ ಚೇಂಜ್ ಆಗ್ಯಾರ ಹೇಳ್ತಿದಾರ ಮೇಡಮ್ ನೋಡ್ರಿ ಇನ್ನೊಂದ್ ಗೊತ್ತಿರ್ಬೇಕು ಕಿಲ್ವರಿ ಇವಾಗ ಉಪರಾಷ್ಟ್ರಪತಿ ಅಂತ ಅದಲ್ವಾ ಈಗ ನಿಮ್ಗ ನಮ್ ಭಾರತ ದೇಶದ ನೋಡಿ 3 ಪಡೆಗಳು ಹೇಳದೆ ಈಗ ಇನ್ನೊಂದ್ ಗೊತ್ತಿರ್ಬೇಕ್ರಿ ಭೂಸೇನೆ ವಾಯುಸೇನೆ ನೌಕಾಸೇನೆ ಈ 3 ಪಡೆಗಳಲ್ವಾ ಮೂರು ಪಡೆಗಳ ಮುಖ್ಯಸ್ಥರು ಇರ್ತಾರಂತ್ರಿ ಮೇಡಮ್ ಅಪ್ಡೇಟ್ ಆಗ್ಬೇಕ್ರಿ ಅಲ್ಲೇ ಹಿಂದಿ ಕುಂದ್ರಬಾರ್ರಿ ಅಲ್ವಾ ನೋಡ್ರಿ ಗೊತ್ತಿರ್ಬೇಕು ಈ 3 ಪಡೆಗಳ ಮುಖ್ಯಸ್ಥರ ಗೊತ್ತೇನ ಕೇಳ್ರಿ ಸಿಡಿಎಸ್ ಅಂತಕ್ಕಂತ ಹೇಳ್ರಿ ಸಿಡಿಎಸ್ ಗೊತ್ತಿರ್ಲಿ ಮುಂಚೆ ರಾಷ್ಟ್ರಪತಿ ಇರ್ತಿದ್ರು ಈಗ ನೋಡಿ ಪ್ರೆಸೆಂಟ್ ಯಾರು ಹೇಳಿ ಸಿಡಿಎಸ್ ಅಂದ್ರೆ ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತಕ್ಕಂಥದಲ್ವಾ ನೋಡ್ರಿ ಗೊತ್ತಿರ್ಲಿ ನಮ್ ಭಾರತ ದೇಶದ ಮೊಟ್ಟ ಮೊದಲು ಸಿಡಿಎಸ್ ಯಾರಿದ್ರಿ ಬಿಪಿನ್ ರಾವತ್ ಯಾವ ಬಿಪಿನ್ ರಾವತ್ ಅವ್ರು ಏನ್ ಗೊತ್ತೇನ್ರಿ ಇವ್ ಹೆಲಿಕಾಪ್ಟರ್ ಏನ್ ಗೊತ್ತೇನ್ರಿ ಅಪಘಾತ ಮಾಡ ಹೊಂತಾರ ಅನಿಲ್ ಕುಮಾರ್ ಆದ್ರ ನಂತರ ಸುಬ್ರಹ್ಮಣ್ಯ ಅಂತಕ್ಕಂಥ ಆಗ್ಯಾರ ಇವಾಗ ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಮತ್ ಅಪ್ಡೇಟ್ ಆಗ್ಬೇಕ್ರಿ ಪ್ರೆಸೆಂಟ್ ಯಾರಪ್ಪ ಬಂದಾಗ ಸಿಡಿಎಸ್ ಆಗಿರ್ತಾರ ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕಿಲ್ ಬರ್ತೀನಿ ಇವಾಗ ಸರ್ ಆಗಿದ್ದ ರಾಷ್ಟ್ರಪತಿಗಳು ಇದ್ರದಲ್ವಾ ಸರ್ ನಂತರ ಬಂದಾಗ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಏನ್ ಗೊತ್ತೇನ್ರಿ ಸರ್ ಆಗಿದ್ದ ಪ್ರಧಾನಮಂತ್ರಿಗಳು ಯಾವ ಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾರಾಗಿದ್ರು ಯಾರ್ರಿ ವೆರಿ ಗುಡ್ ಅದಲ್ವಾ ನೋಡ್ರಿ ಆಗಿದ್ದ ಪ್ರಧಾನಮಂತ್ರಿಗಳು ಹಾರಿ ಮ್ಯಾಮ್ ಅದಲ್ವಾ ನೋಡ್ರಿ ಆಗಿದ್ದ ಅನ್ ಗೊತ್ತೇನ್ರಿ ಸರ್ ಪ್ರಧಾನಮಂತ್ರಿಗಳು ಬಂದಾಗ ಗೊತ್ತಿರ್ಬೇಕು ಯಾರ ಗೊತ್ತೇನ್ರಿ ಸರ್ ಕೇಳ್ರಿ ಅಟಲ್ ಬಿಹಾರಿ ನೋಡ್ರಿ ಅಟಲ್ ಬಿಹಾರಿ ಗೊತ್ತೇನ ಅಟಲ್ ಬಿಹಾರಿ ಸರ್ ವಾಜಪೇಯಿ ಅಂತಕ್ಕಂಥ ನೋಡ್ರಿ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಕಾರ್ಯುದ್ಧ ಟೈಮ್ ಏನ್ ಗೊತ್ತೇನ್ರಿ ಇದ್ದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭಾರಿ ಮನುಷ್ಯರಿ ನೋಡ್ರಿ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿ ಹೌದಂತ್ರಿ ಇಲ್ಲ ಅಂದ್ರೆ ಭಾರಿ ಮನುಷ್ಯ ನೋಡ್ರಿ ಅಟಲ್ ಬಿಹಾರಿ ವಾಜಪೇಯಿ ಭಾಷಣ ಮಾಡ್ತೀರಿ ಎಷ್ಟ್ ಮಸ್ತ್ ಮಾಡ್ತೀರಿ ಅಂತ ಹೇಳಿ ಒಂದು ಘೋಷವಾಕ್ಯ ಕೂಡ ಕೊಡ್ತಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ರಿ ಮಾತಾಡಲ್ವಾ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅದ ನೋಡ್ರಿ ಗೊತ್ತಿರ್ಲಿಕ್ಕೆ ವಿಜ್ಞಾನದಾಗ ಬಹಳ ಹಂಬಲ್ ಆಗ್ತಿದ್ರು ಇವ್ ಫ್ರೆಂಡ್ ಇರ್ತಾರ ನೋಡ್ರಿ ಅವ್ರ ಫ್ರೆಂಡಿಗ ಆಕ್ಚುಲಿ ರಾಜಕೀಯ ತಗೊಂಬಂದ್ರಿ ಇವ್ರೇ ಎಪಿಜೆ ಅಬ್ದುಲ್ ಕಲಾಂ ರೀ ವೆರಿ ಗುಡ್ ನೋಡೋದಲ್ಲ ಎಪಿಜೆ ಅಬ್ದುಲ್ ಕಲಾಂ ಅವ್ರಿಗೆ ಏನ್ ಗೊತ್ತೇನ್ರಿ ರಾಜಕೀಯ ತಗೊಂಬಂದ್ರೆ ಇವ್ರದಲ್ವಾ ಬಟ್ ಗೊತ್ತಿರ್ಬೇಕು ಇವಾಗ ಕಾರ್ಯುದ್ಧ ಟೈಮ್ ಏನ್ ಗೊತ್ತೇನ ಆಗಿದ್ದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ತಾರ ಅದಲ್ವಾ ಗೊತ್ತಿರ್ಲಿ ಇಂತ ಸರ್ ಅಟಲ್ ಬಿಹಾರಿ ವಾಜಪೇಯಿ ಒಂದು ಘೋಷವಾಕ್ಯ ಕೊಡ್ತಾರ ನೋಡ್ರಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಏನ್ ಗೊತ್ತೇನ್ರಿ ಇವ್ರ ಫ್ರೆಂಡ್ ಅಂತ ಹೇಳ್ತಾನೆ ಫ್ರೆಂಡ್ ಯಾರಪ್ಪ ಬಂದಾಗ ಎಪಿಜೆ ನೋಡ್ರಿ ಎಪಿಜೆ ಅಬ್ದುಲ್ ಕಲಾಂ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ ಏನ್ ಗೊತ್ತೇನ್ರಿ ಎಪಿಜೆ ಅಬ್ದುಲ್ ಕಲಾಂ ಅವ್ರು ಮತ್ತೇನ್ ಗೊತ್ತೇನ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಅಣು ಪರೀಕ್ಷೆ ಮಾಡ್ತಾರೆ ಏನ್ ಕಾರ್ಯಯುದ್ಧ ಇಲ್ಲೇ ರೀಸನ್ ಇಲ್ಲೇ ಸ್ಟಾರ್ಟ್ ಆಗೋದು ನೋಡಿ ಇವಾಗ ಏನ್ ಗೊತ್ತೇನೆ ಎಪಿಜೆ ಅಬ್ದುಲ್ ಕಲಾಂ ಮತ್ತೇನ್ ಗೊತ್ತೇನೆ ಅಟಲ್ ಬಿಹಾರಿ ವಾಜಪೇಯಿ ಅಣು ಪರೀಕ್ಷೆ ಮಾಡ್ತಾರ ಸರ್ ಯಾವಾಗ ಮಾಡ್ತಾರ್ರಿ 84 ಅವ ಇಂದಿರಾ ಗಾಂಧಿ ಅವ್ರು ಮಾಡ್ತಾರ ಸಾರಿ ಇಂದಿರಾ ಗಾಂಧಿ ಮುಂಚೆ ಇಂದಿರಾ ಗಾಂಧಿ ಅವ್ರು ಮಾಡ್ತಾರ ಅಣು ಪರೀಕ್ಷೆ ಅದು ಫೇಲ್ ಆಗಿಬಿಡ್ತಾರೆ ಅಲ್ಲಿ ಬಿಡ್ರಿ ಮೇಡಮ್ ಆ ಕಡೆ ಬಿಡ್ರಿ ಈ ಕಡೆ ಬರ್ರಿ ಅದೇ ಹೇಳದ್ರಿ ಅದಲ್ವಾ ಈಗ ಮೇಡಮ್ ಎಪಿಜೆ ಅಬ್ದುಲ್ ಕಲಾಂ ಮತ್ತೇನ್ ಗೊತ್ತೇನ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡ್ತಾರ ಗೊತ್ತೇ ರಾಜಸ್ಥಾನ ಯಾವ ಸ್ಥಾನ ನೋಡ್ರಿ ರಾಜಸ್ಥಾನ ಎಲ್ಲಿ ಮಾಡ್ತಾರಪ್ಪ ಬಂದಾಗ ರಾಜಸ್ಥಾನ ಗೊತ್ತೇನ್ ರಾಜಸ್ಥಾನ ಅದಲ್ವಾ ರಾಜಸ್ಥಾನ ಗೊತ್ತೇನ್ರಿ ಪೋಖ್ರಾನ್ ಅಂತಕ್ಕಂಥ ನೋಡ್ರಿ ಪೋಖ್ರಾನ್ ಅಂತಕ್ಕಂಥಲ್ಲಿ ಅಣು ಪರೀಕ್ಷೆ ಮಾಡ್ತಾರ ಅದು ಯಾವ ವರ್ಷ ಮಾಡ್ತಾರ ಅಂತ ಹೇಳ್ತೀನಿ ವಿಚ್ ಇಯರ್ ಅಂತಾರ ನೋಡ್ರಿ ಇಂಗ್ಲಿಷ್ ಅದಲ್ವಾ ಹೇಳ್ಬೋದೇನ್ರಿ ಮುಗಿತೀರಿ ಅನ್ಕೊಂಡ್ರಿ ಹೌದೇನ್ರಿ ಮೇಡಮ್ ಏನ್ರಿ ಸರಿ ಹೇಳ್ರಿ ಡೇಟ್ ಹೇಳ್ತೀರೇನ್ರಿ ಅದೇ ಹೆಚ್ಚಿದ ಮಾಸ್ತರ ಅದಲ್ವಾ ನೋಡ್ರಿ 1998 ಗೊತ್ತೇನೆ ಮೇ ಏನ್ ಗೊತ್ತಾಗಲ್ಲ ಮೇ 11ಕ್ಕ ಅಣು ಪರೀಕ್ಷೆ ಮಾಡ್ತಾರೆ ಈ ಪರೀಕ್ಷೆ ಆಗತ್ತೆ ನೋಡಿ ಸಕ್ಸಸ್ಫುಲ್ ಆಗತ್ತೆ ನಮ್ಮ ಭಾರತ ದೇಶ ಈ ಸಕ್ಸಸ್ ಅದ ಏನ್ ಗೊತ್ತೇನೆ ಪಾಕಿಸ್ತಾನದವ್ರಿಗೆ ಸ್ವಲ್ಪ ಹೊಟ್ಟಿಗಿಜ್ ಬಿದ್ದಿರ್ತಾವ ಹೊಟ್ಟಿಗಿಜ್ ಬಿದ್ದೇನ್ ಗೊತ್ತ ಸಣ್ಣ ಏನ್ ಗೊತ್ತೇನೆ ಸ್ಟಾರ್ಟ್ ಮಾಡ್ತಾರ ಅವ್ರ ಯುದ್ಧ ಈಗ ಅಟಲ್ ಬಿಹಾರಿ ವಾಜಪೇಯಿ ಮಾಡ್ರಿ ಗೊತ್ತೇನ್ರಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯ ಬಸ್ ಕೂಡ ಬಿಟ್ಟಿದ್ರಿ ರೀ ಬಸ್ ಕೂಡ ಬಿಟ್ಟಿದ್ರು ಎಲ್ಲಾ ಚೆಂದ ನಡೆದಿತ್ರಿ ಬಟ್ ಒಳಗೆ ಪಾಕಿಸ್ತಾನಿಗಳು ಮಾಡ್ತಾರ ಗೊತ್ತೇನ್ರಿ ಅಂದ್ರ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರ ಬಟ್ ಇರ್ಲಿ ಅದೆಲ್ಲ ಪ್ರಮುಖ ಗೊತ್ತಿರ್ಬೇಕು ಕೇಳಿರ್ತಾರ ನೋಡಿ ಎಕ್ಸಾಮ್ದಾಗ 1998 ಮೇ 11ಕ್ಕ ಅಣು ಪರೀಕ್ಷೆ ಮಾಡ್ತಾರೆ ಎಲ್ಲಿ ಗೊತ್ತೇನ್ರಿ ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂತಲ್ಲಿ ಈ ಅಣು ಪರೀಕ್ಷೆ ಸಕ್ಸಸ್ ಆಗತ್ತೆ ನೋಡಿ ಭಾರತ ದೇಶ ಅದಕ್ಕಾಗಿ ಏನ್ ಗೊತ್ತೇನು ಪ್ರತಿ ವರ್ಷ ಮೇ 11ಕ್ಕೆ ಒಂದ್ ದಿನ ಆಚರಣೆ ಮಾಡ್ತಾರೆ ಯಾವ ದಿನ ಆಚರಣೆ ಮಾಡ್ಬೋದ್ರಿ ಹೇಳ್ಬೋದೇನ್ರಿ ಮೇ 11ರಂದು ಯಾವ ದಿನ ಆಚರಿಸಲಾಗುತ್ತದೆ
ವೆರಿ ಗುಡ್ ಅದಲ್ವಾ. ನೋಡ್ರಿ ಮೇ 11ಕ್ಕೆ ಏನ್ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ರಾಷ್ಟ್ರೀಯ ನೋಡ್ರಿ ರಾಷ್ಟ್ರೀಯ ಏನ್ ಗೊತ್ತ? ರಾಷ್ಟ್ರೀಯ ನೋಡ್ರಿ ತಂತ್ರಜ್ಞಾನ ಅದಲ್ಲ ನೋಡ್ರಿ, ತಂತ್ರಜ್ಞಾನ. ಯಾವಾಗ ಜ್ಞಾನ ಗೊತ್ತ? ತಂತ್ರಜ್ಞಾನ ನೋಡ್ರಿ ದಿನಾಂತಕ್ಕಂತ ಆಚರಣೆ ಮಾಡ್ತಾರದಲ್ವಾ, ಗೊತ್ತಿರ್ಲಿ ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದು? ಕ್ವಶನ್ ಕೇಳೋದಲ್ವಾ, ಆಕಡಿಸ್ಕೊತ್ ಕೇಳ್ತಿರ್ತಾರ. ಇದ್ದಿದ್ ಹೊಂಟದೇನ್ರಿ ಮತ್ತೆ? ಇಲ್ಲಲ್ರಿ. ಆಕಡಿಸುತ್ತಿರುವ ಆಕಾಂಕ್ಷಿಗಳೇ, ತೂಕಡಿಸುತ್ತಿರುವ ತಪಸ್ವಿಗಳೇ, ಮಲಗಿರುವ ಮಹಾನುಭಾವರೇ, ಓದಲೇಬೇಕೆನ್ನುವ ಹಸಿನರದಲ್ವ ಕೇಳಿ ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಬರ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಪರಿಚಯ ಅಂತ ಮಾಡಿದ್ರೆ ಮಾತಾಡ್ಬೇಡಿ, ಕೇಳ್ರಿ. ಏನೈತ್ರಿ? ಹೌದೇನ್ ಮೇಡಮ್? ಬಾಳ ಸೆಕೆ ಆಗುತ್ತೆ ಅನ್ಸ್ತರಿ. ಎಸ್ ಬರ್ರಿ. ಅದು ಪಾಪ ಫ್ಯಾನಿಗೆ ಬರ್ತೈತೆ ಅನ್ಕೋತೇನ್ರಿ. ಪಾಪ ಅವ್ರಿಗೆ ಬಾಳ ಸೆಕೆ ಆಗಲ್ತ ಅಂತೇನು ಫ್ಯಾನ್ ಆಗ್ಯದ. ಇರ್ಲಿ, ಬರೋದಲ್ವಾ? ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ರಿ. ನೆಕ್ಸ್ಟ್ ಬಂದಾಗ ಅಟಲ್ ಬಿಹಾರಿ ಮಾತಾಡ್ಬೇಡಿ, ಕೇಳ್ರಿ. ಇನ್ನೊಂದ್ ಗೊತ್ತಿರ್ಬೇಕು, APJ ಅಂದ್ರೆ ನಿಮ್ಗೆ ಗೊತ್ತ ಅನ್ಕೋತೀನಿ, ಅವಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತಕ್ಕಂಥ ನಿಮ್ಗೆ ಗೊತ್ತೇನ್ರಿ? ಈ ಅಟಲ್ ಬಿಹಾರಿ ವಾಜಪೇಯಿ ಅದಾರ ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಏನ್ ಗೊತ್ತೇನು? ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕಂದ್ರ ಇವ್ರು ಪ್ರಧಾನಮಂತ್ರಿ ಏನ್ ಗೊತ್ತೇನು? ಒಳ್ಳೆ ರೀತಿಯಿಂದ ಆಡಳಿತ ಮಾಡಿರ್ತಾರೆ ನೋಡ್ರಿ. ಅದಕ್ಕಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಏನಂತ ಆಚರಣೆ ಮಾಡ್ತಾರೆ ಹೇಳ್ರಿ? ಉತ್ತಮ ಆಡಳಿತ ದಿನ. ಸರಿ, ಅವಾಗ ಆಚರಣೆ ಮಾಡ್ಬೋದ್ರಿ? ಹೇಳ್ಬೋದಾ? ನೋಡ್ರಿ ಏನಂತ ಸೀನಿಯರ್ಗಳು ಇದ್ದೀರ ಅನ್ಕೋತೀನಿ, ಹೇಳ್ಬೋದಾ? ಹೇಳ್ರಿ, ಸೀನಿಯರ್ ಇದ್ದಿದ್ರಲ್ಲ ನೀವು? ಏನ್ ಜೂನಿಯರ್ ಇದ್ದೀರಿ ಮೇಡಮ್? ಬಿಜಿ ಇದ್ರಿ ಬರೋದಾಗ? ಮೇಡಮ್ ದಾಲೆ ಗುಡ್ ಇಲ್ಲಿ ಹೋಗಿರಿ, ಹೇಳ್ಬೋದಾ? ನೋಡ್ರಿ, ಡಿಸೆಂಬರ್ ಆಚರಣೆ ಮಾಡ್ತಾರ ನೋಡ್ರಿ, ಡಿಸೆಂಬರ್ದಾಗ. ಡಿಸೆಂಬರ್ ಮೇಡಮ್ ವಾವ್, ನೋಡಿದ್ರೇನ್ರಿ ಮೇಡಮ್? ಇಲ್ಲೇನ್ರಿ? ಡಿಸೆಂಬರ್ 23. ಅದು ಡಿಸೆಂಬರ್ 23 ಮೇಡಮ್ ರೈತರ ದಿನ ಆಚರಣೆ ಮಾಡ್ತಾರಂತೇನಿ, ಹೌದಲ್ರಿ? ಫಾರ್ಮರ್ಸ್ ಡೇ, ಕಿಸಾನ್ ಡೇ. ಡಿಸೆಂಬರ್ 24. ಯಾವ 24 ಹೇಳ್ರಿ? ಡಿಸೆಂಬರ್ 24 ಅದಲ್ಲ. ನೋಡ್ರಿ, ಗೊತ್ತಿರ್ಲಿ ಕೇಳಿರ್ತಾರ. ಬರ್ರಿ ಇಲ್ಲೇ ಬರ್ರಿ, ಮಾತಾಡ್ಬೇಡ್ರಿ, ಕೇಳ್ರಿ. ಆಮೇಲೆ ಇನ್ನೊಂದು APJ ಬಂದಾಗ ಗೊತ್ತಿರ್ಬೇಕ್ರಿ, APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಆಚರಣೆ ಮಾಡ್ಬೋದ್ರಿ. ನೋಡ್ರಿ, APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಏನೆಂದು ಆಚರಿಸಲಾಗುತ್ತದೆ? ಆಕ್ಚುಲಿ ನಿಮ್ ದಿನ ಆಚರಣೆ ಮಾಡ್ತಾರ ನೋಡ್ರಿ. ವರ್ಲ್ಡ್ ಸ್ಟೂಡೆಂಟ್ ಅಂತಕ್ಕಂಥದ್ದು ನೋಡ್ರಿ. APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಆಚರಣೆ ಮಾಡ್ತಾರ ಗೊತ್ತೇನು? ವಿಶ್ವ ವಿದ್ಯಾರ್ಥಿಗಳ ದಿನ. ಸರಿ, ಅವಾಗ ಆಚರಣೆ ಮಾಡ್ತಾರ ಬಂದಾಗ ಅಕ್ಟೋಬರ್ ಏನ್ ಗೊತ್ತೇನು? ಅಕ್ಟೋಬರ್ 15ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ? ಹಾಗಾದ್ರೆ ಕಾರ್ಗಿಲ್ ಇಲ್ಲೇ ಬರ್ತೀನಿ. ಆಗ ಕಾರ್ಗಿಲ್ ಯುದ್ಧ ಟೈಮ್ ಏನ್ ಗೊತ್ತೇನು ಆಗಿದ್ದ? ಸರ್, ನಮ್ಮ ಪ್ರೀತಿ ಏನ್ ಗೊತ್ತೇನು? ಭಾರತ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಸರ್, ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನಮ್ಮ ಪ್ರೀತಿಯ ಭಾರತ ದೇಶದ ಪ್ರಸ್ತುತ ಪ್ರಧಾನಮಂತ್ರಿ ಯಾರದರಿ? ಯಾವ ಮೋದಿ? ನರೇಂದ್ರ ಮೋದಿ ಅದೆಲ್ಲ ಗೊತ್ತಿರ್ಲಿ ಕೇಳ್ತಿರ್ತಾರ. ಹಾಗಿದ್ರೆ ಸರ್, ನಮ್ಮ ಪ್ರೀತಿಯ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರದಾರ್ರಿ? ಇದ್ದುರಿ ಯಾರ್ರಿ? ಪಂಡಿತ್ ಜವಾಹರ್ಲಾಲ್ ನೆಹರು ಅದಲ್ವಾ? ಹಾಗಿದ್ರೆ ನಮ್ಮ ಪ್ರೀತಿಯ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ಯಾವ ಗಾಂಧಿ? ಇಂದಿರಾ ಗಾಂಧಿ. ಇಂದಿರಾ ಅದಲ್ವಾ? ಗೊತ್ತಿರ್ಲಿ. ಪ್ರಿಯದರ್ಶಿನಿ, ಯಾದರ್ಶಿನಿ. ನೋಡಿ, ಪ್ರಿಯದರ್ಶಿನಿ ಅಂದ್ರೆ ಇಂದಿರಾ ಗಾಂಧಿ. ದೇವನಾಮ ಪ್ರಿಯದರ್ಶಿನಿ ಯಾರು ಹೇಳ್ರಿ? ಅಶೋಕ. ಸ್ವಲ್ಪ ಬಾಯಿ ಬಿಡ್ಬೇಕು, ಹಿಂಗೆ ಬಾಯಿ ಬಿಟ್ರೆ ನೆನ್ಪುಳಿತವ್ರಿ. ಮತ್ ಮಾಸ್ತರ್ ಹಂಗೆ ಇರ್ತಾನ, ಹಂಗೆ ಕುಂದಿರ್ತೀರಿ ಅದಲ್ವಾ? ನೋಡ್ರಿ, ಗೊತ್ತಿರ್ಲಿ. ನಂತರ ಬಂದಾಗ ಏನ್ ಗೊತ್ತೇನು? ಪ್ರಿಯದರ್ಶಿಕ, ಯಾವರ್ಧನ, ಹರ್ಷವರ್ಧನ, ಹರ್ಷನ ಹರ್ಷ, ಹೋಯ್ತು. ಯಾರಿಂದ ಹೇಳ್ರಿ? ಇಮ್ಮಡಿ ಪುಲಿಕೇಶಿ. ಯಾವ ಪುಲಿಕೇಶಿ? ಇಮ್ಮಡಿ ಪುಲಿಕೇಶಿ. ಅದೆಲ್ಲ ಬರ್ರಿ. ಎಸ್, ಪ್ರಧಾನಮಂತ್ರಿ ಐತಲ್ವಾ, ರಾಷ್ಟ್ರಪತಿ ಐತೆ. ನಂತರ ಬಂದಾಗ ಆಗಿದ್ದೇನ್ ಗೊತ್ತೇನ್ರಿ? ಸರ್, ನಮ್ಮ ಪ್ರೀತಿಯ ಭಾರತ ದೇಶದ ನೋಡ್ರಿ ರಕ್ಷಣಾ ಸಚಿವರು ಏನ್ ಗೊತ್ತೇನ್? ರಕ್ಷಣಾ ಅದಲ್ವಾ ಸಚಿವರು. ನೋಡ್ರಿ, ಸಚಿವರು ಅಂತಕ್ಕಂಥದ್ದಲ್ಲ ನೋಡ್ರಿ. ಗೊತ್ತಿಲ್ಲ, ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಸರ್, ಕಾರ್ಗಿಲ್ ಯುದ್ಧ ಟೈಮ್ದಾಗ ಆಗಿದ್ದ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವರು ಯಾರಿದ್ರು ಸರ್? ಹೇಳ್ಬೋದಾ? ರಾಜನಾಥ್ ಸಿಂಗ್ ಅಂತ ನೋಡ್ರಿ. ರಾಜನಾಥ್ ಸಿಂಗ್ ಅಂತ ನೋಡ್ರಿ ಮೇಡಮ್. ಈಗಿನಲ್ರಿ ಮೇಡಮ್? ಕಾರ್ಗಿಲ್ ಟೈಮ್ದಾಗ ಹೇಳ್ಬೋದಾ? ಏನಂತೀರಿ ಸರ್? ಬ್ಯಾಡ ಅಂತೀರೇನ್ರಿ? ಯಾಕೆ ಅಕ್ಕನ ಒಳಗೆ ಹೆಚ್ಚಿಗೆ ಅವ್ರು ಹೇಳ್ತಾರ ಅದಲ್ಲ. ನೋಡ್ರಿ, ಹೇಳ್ಬೋದು ಈ ಕಡೆ. ಏನಂತೀರಿ ಮೇಡಮ್? ಹೇಳ್ರಿ. ಅಜಿತ್ ಏನು ಶಾಣೆ, ಏನ್ ಸುದ್ದಿ ಅದಲ್ವಾ? ಮತ್ ಲಾಸ್ಟ್ ಇಲ್ಲ ಹೇಳ್ತಾರಲ್ಲ, ಮತ್ತೆ ನಿದ್ದಿದ್ದು ಹೊಂಟಾರ. ನಿದ್ದಿದ್ದು ಹೊಂಟ್ರೆ ಹೇಳ್ರಿ, ಹಂಗೇನಿಲ್ಲ ಅದಲ್ಲ. ನೋಡ್ರಿ, ಗೊತ್ತಿರ್ಬೇಕು. ಸರ್, ಯಾರಿದ್ರು ಗೊತ್ತೇನೆ ಕೇಳಿ ನಾನು ಹೇಳ್ತೀನಿ. ಜಾರ್ಜ್ ಏನ್ ಗೊತ್ತೇನೆ? ಜಾರ್ಜ್ ಏನ್ ಗೊತ್ತೇನೆ ಅದಲ್ವಾ? ಫರ್ನಾಂಡಿಸ್ ಅಂತಕ್ಕಂಥ ಜಾರ್ಜ್ ಏನ್ ಗೊತ್ತೇನೆ ಅದಲ್ವಾ? ಫರ್ನಾಂಡಿಸ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಜಾರ್ಜ್ ಫರ್ನಾಂಡಿಸ್ ಅಂತಕ್ಕಂಥ ನೋಡ್ರಿ. ಸರ್, ಆಗಿದ್ದೇನ್ ಗೊತ್ತೇನೆ? ನಮ್ಮ ಪ್ರೀತಿಯ ಭಾರತ ದೇಶದ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಅಂತಕ್ಕಂಥವ್ರು. ಪ್ರೆಸಿಡೆಂಟ್ ಯಾರ್ರಿ? ರಕ್ಷಣಾ ಸಚಿವರು ಯಾರದ್ರಿ? ಯಾರ ಜ್ವರ ಹೇಳ್ಬೋದ್ರಿ? ರಾಜನಾಥ್ ಸಿಂಗ್ ಅಂತಕ್ಕಂಥ. ಯಾರು ಹೇಳ್ರಿ? ರಾಜನಾಥ್ ಸಿಂಗ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಎಕ್ಸಾಮ್ದಾಗ ಬರೋದಲ್ವಾ?
ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಇನ್ನೊಂದೇನ್ ಗೊತ್ತೇನ್ರಿ, ಈಗ ಭಾರತ ಮತ್ತೇನ್ ಗೊತ್ತೇನ್ರಿ ಪಾಕಿಸ್ತಾನ. ನೋಡಿ ಭಾರತ ಮತ್ತೇನ್ ಗೊತ್ತೇನ್ರಿ ಪಾಕಿಸ್ತಾನ ಮಧ್ಯೆ ಅದಲ್ವಾ ಸರ್ ಎಷ್ಟ್ ಯುದ್ಧಗಳಾಗಿರ್ಬೋದ್ರಿ ಹೇಳ್ಬೋದಾ? ಎಷ್ಟ್ರಿ? 3 ಅಂತೀರೇನ್ರಿ? ಹಾ, 4 ಮತ್ರಿ ಏನ್ರಿ ಮೇಡಮ್ ಸರ್ ಏನಂತೀರಿ? 4 ರೀ ಮ್ಯಾಮ್. ಏನಾದ್ರು ಹೋಗಿತ್ರಿ 4 ಆಗ್ಯಾವೇನ್ರಿ? ಹಾ, ಯಾವ್ಯಾವ ಮೇಡಮ್? ಕಾರ್ಗಿಲ್ 1 ಮಾತ್ರಿ ಸರ್. ಸರ್ ಹೇಳ್ತೀನಿ ಏನ್ ಹೇಳತ್ತ? 3 ಯಾವ್ಯಾವ ಸರ್ ಹೇಳ್ರಿ? ಹೇಳ್ರಿ ಬೇಡ ಅಂತೇನ್ರಿ? ಹಾ, ಸೊ ಹೋದ್ರೇನ್ರಿ? ಹಾ, ಹಾಗಾದ್ರೆ ಓಕೆ ಅದಲ್ವಾ. ಹಾ ಮೇಡಮ್, ಅದಕ್ ಬಿಟ್ಟು ಹೇಳ್ರಿ ಹೋಗ್ಲಿ ಮೇಡಮ್. ಹೇಳ್ರಿ ಮತ್ತ ಹಾ ರೀ ನೋಡ್ರಿ ಹಂಗಿದ್ರೆ ಕೇಳ್ರಿ, ಹೆಚ್ಚಿಗೆ ಆಗ್ತಾವ ಹೇಳ್ತೀನಿ, ಎಲ್ಲ ಹೇಳ್ತೀನಿ ಕೇಳ್ರಿ. ಇವಾಗ ನೋಡ್ರಿ ಒಂದ್ ಗೊತ್ತಿರ್ಬೇಕು, 1947 ಒಂದ್ ಆಗ್ತದೆ, ಸಿಂಪಲ್ ಆಗುತ್ತೆ. ಇದೇನ್ ಇದಕ್ಕಿದ್ದ ಕನ್ಸಿಡರ್ ಮಾಡಲ್ರಿ. ಬಟ್ ಏನ್ ಗೊತ್ತಿನ ಟೋಟಲ್ ಅಂದ್ರೆ 3 ಆಗ್ಯಾವ್ರಿ. ಕರೆಕ್ಟ್ ಇದ್ದಂದ್ರೆ 3 ಆಗ್ಯಾವ. ಈ ಕೆಲವರು ಥಿಂಕ್ ಮಾಡ್ತಿದ್ರೆ 1947 ಅಂತ ಇದನ್ನೊಂದು ಕನ್ಸಿಡರೇಷನ್ ಮಾಡಂಗಿಲ್ರಿ. ಸರ್ ಮೊಟ್ಟ ಮೊದಲ ಬಾರಿಗೆ ಯಾವಾಗಪ್ಪ ಬಂದಾಗ 1965 ಯಾವ 65 ಯಾಕಾಗ್ತಾರ ಯುದ್ಧ ಇದ್ರೆ 65 ಹೇಳ್ಬೋದಾ? ಹೋಗಿತ್ರಿ ನಮ್ಗೊಂಡು ಹೋಗಿರೋಲ್ಲಿ ಏನ್ ಮೇಡಮ್? ಹಾ ರೀ, ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ, ಅದು ಮುಂಚಿನಾಗಿರ್ತದ್ರಿ ಕಾಶ್ಮೀರ ಆಕ್ರಮಣ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಕಡೆ ಪ್ರದೇಶಗಳು ಆಕ್ರಮಣ ಮಾಡ್ಕೋಬೇಕಂತ ಚೀನಾ ಇದು ಸಂಚ ಹಾಕಿರ್ತಾರೆ. ಚೀನಾ ಪಿಒಕೆ ಕೇಳೇನ್ರಿ? ಪಿಒಕೆ ಆಗಿರ್ಬೋದು, ಪಿಒಕೆ ಸಂಬಂಧಪಟ್ಟ ಆಗಿರ್ತದೆ. ಪಿಒಕೆ ಮೀನ್ಸ್ ಏನ್ ಗೊತ್ತೇನ್ರಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅದಲ್ವಾ. ನೋಡ್ರಿ 1947 ಆಕ್ಚುಲಿ ಒಕ್ಕೂಟ ಸಲಕ್ ಬರ್ತಾರೆ. ಈಗ ನೋಡ್ರಿ ಮುಂಚೆ ಏನ್ ಗೊತ್ತೇನ್ರಿ, ಜುನಾಗಢ್, ಕಾಶ್ಮೀರ್ ಮತ್ ಇನ್ನೊಂದ್ ಯಾವ್ದ್ರಿ ಹೈದರಾಬಾದ್ ಅದೆಲ್ಲ ನೋಡ್ರಿ. ಅದು ಅದೇ ಯುದ್ಧ ಕನ್ಸಿಡರೇಷನ್ ಆಗಂಗಿಲ್ರಿ ಸರ್. ಒಂದು 1965 ಸರ್, ನಂತರ 1971 71 1971 ನಂತರ ನೋಡ್ರಿ ಬಾಂಗ್ಲಾದೇಶ ಎಷ್ಟು ಗೊತ್ತೇನ್ರಿ? ಬಾಂಗ್ಲಾದೇಶ ನೋಡ್ರಿ ಬಾಂಗ್ಲಾದೇಶ ಸ್ವತಂತ್ರ ಹೋರಾಟ ಮಾಡ್ತಾರೆ ಅದಲ್ವಾ. ನೋಡಿ ಬಾಂಗ್ಲಾದೇಶ ಇತ್ತಲ್ವಾ, ಆ ಬಾಂಗ್ಲಾದೇಶ ಏನ್ ಗೊತ್ತೇನು ಪಾಕಿಸ್ತಾನ ವಶಪಡಿಸ್ಕೋಬೇಕಂತಿತ್ತು. ಬಟ್ ಅದು ಸಲುವಾಗಿ ಏನ್ ಗೊತ್ತ, ನಮ್ಮ ಭಾರತ ದೇಶ ಇನ್ಕ್ಲೂಡ್ ಆಗಿ ಏನ್ ಗೊತ್ತೇನು ಹೋರಾಟ ಮಾಡ್ತೈತಿ ಗೊತ್ತಿರ್ಲಿ. 1971 ನಂತರ ಸರ್ 1999 ಈ ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಯಾವ್ದು ಹೇಳ್ರಿ? ಕಾರ್ಗಿಲ್ ಯುದ್ಧ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಸರ್, ಈ 3 ಬಾರಿ ಯುದ್ಧ ನೋಡ್ರಿ. ಈ 3 ಬಾರಿ ಏನ್ ಗೊತ್ತೇನ್ರಿ ಸರ್, ಗೆದ್ದುಕೊಂಡ ದೇಶ ಬಂದಾಗ ಅದು ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ. ಯಾವ ದೇಶ ಹೇಳ್ರಿ? ಭಾರತ ದೇಶ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಟೋಟಲ್ ಏನ್ ಬಂದ್ರ ಮತ್ ಮೊನ್ನೆ ಒಂದ್ ಐತಿರಲ್ರಿ 2025 ಏನ್ ಗೊತ್ತೇನ್ರಿ, ಇದೇನ್ ಯುದ್ಧ ಕನ್ಸಿಡರೇಷನ್ ಮಾಡಿಲ್ರಿ. ಆಪರೇಷನ್ ಸಿಂಧೂರ್ ಅಂತಕ್ಕಂಥ. ಇನ್ನೊಂದೇನ್ ಗೊತ್ತೇನ್, ನಮ್ ಸೈನಿಕರು ಹೇಳ್ತಿರ್ತಾರ, ನಮ್ ಫ್ರೆಂಡ್ಸ್ ನಮ್ ಸ್ಟೂಡೆಂಟ್ ಗಳು ಬಹಳ ಜನ ಅದಾರಿ. ಸುಮಾರು 40 ಜನ ವಿದ್ಯಾರ್ಥಿಗಳು ನಾವು ಸೈನಿಕರು ಅದಾರ. ಅದಾರ ಅವ್ರು ಹೇಳ್ತಿರ್ತಾರ, ಎಲ್ಲರೂ ಹೇಳ್ತಿರ್ತಾರ ಸೈನಿಕರು ಏನ್ ಗೊತ್ತೇನ್ರಿ, ಸಪೋಸ್ ನಮ್ಗೆ ಏನಾದ್ರು ಅಧಿಕಾರ ಸಿಕ್ತಂತ ತಿಳ್ಕೊಡ್ರಿ, ಅಂದ್ರ ಎಲ್ಲಾ ಏನ್ ಗೊತ್ತೇನ್ರಿ ಯುದ್ಧ ಮಾಡೋದು ಫುಲ್ ಅಧಿಕಾರ ಸಿಕ್ತಂತ ತಿಳ್ಕೊಡ್ರಿ, ಪಾಕಿಸ್ತಾನ 15 ಏನ್ ಗೊತ್ತ ಮುಗಿಸ್ಬಿಡ್ತೀನಿ ಅಂತ ಅವ್ರು. ಹೌದಪ್ಪ, ಇಲ್ಲಿ ಪಾಕಿಸ್ತಾನ ಇತ್ತು ಅಂತ ಸಿಗಂಗಿಲ್ಲ ಅಂತಾರ. ಬಟ್ ಅಂದ್ರೆ ಏನ್ ಗೊತ್ತಿನ ನಮ್ದು ಸೇನಾಪಡೆ ಹಂಗ ಅದರಿ. ಸೇನಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು ಅದಲ್ವಾ. ಬಟ್ ಏನ್ ಗೊತ್ತಿನ ಇರ್ಲಿ, ಏನ್ ಮಾಡಕ್ಕಂಗಿಲ್ಲ. ಅಂದುಕೊಳ್ಳೋದು ಜೀವನವಲ್ಲ, ಹೊಂದಿಕೊಳ್ಳೋದು ಜೀವನ. ಇನ್ನೊಂದೇನ್ ಗೊತ್ತೇನ್ರಿ, ಇವತ್ ನಮ್ ಭಾರತ ದೇಶದ ಗೊತ್ತ ಫ್ಲಾಗ್ ಅಂತಕ್ಕಂಥ ಹಾಡ್ಕೊಂತ ಹೇಳ್ಕೊಡ್ರಿ. ಹಾರ್ಬೇಕಾದ್ರೆ ಗಾಳಿ ಕಾಣಲ್ಲ ಸಹಿತ ನಮ್ಮ ಭಾರತೀಯ ಸೈನಿಕರ ಉಸಿರಂತಕ್ಕಂಥದ್ದು. ಹೌದಂತ್ರಿ ಇಲ್ಲಂದ್ರಿ ಅದಲ್ವಾ. ನೋಡ್ರಿ ಇವ ನೋಡಿ ನಾವ್ ರಕ್ಷಣೆಯಿಂದ ಇದ್ದಂತ ತಿಳ್ಕೊಡ್ರಿ. ಅಲ್ಲ ನಮ್ ಗಡಿದಾಗ ಏನ್ ಸೈನಿಕರು ಕಾಯ್ತಿರ್ತಾರ. ನನ್ ಪ್ರಕಾರ ಏನ್ ಗೊತ್ತೇನ್ರಿ, ಇವಾಗ ಜೀವನದಾಗ ಏನ್ ಗೊತ್ತೇನ್ ಅತ್ಯುನ್ನತವಾದ ಹುದ್ದೆ ಬಂದಾಗ ಒಂದು ದೇಶಕ್ಕಾಗಿ ಏನ್ ಗೊತ್ತ ಸೈನಿಕ ಯಾವ್ದಂತಾರೇನ್ರಿ? ಅದಲ್ವಾ. ನಂತರ ಬಂದಾಗ ಅನ್ನ ನೀಡುವೇನ್ ಗೊತ್ತೇನ್ರಿ ಮೇಡಮ್, ರೈತರು. ನಂತರ ಏನ್ ಗೊತ್ತೇನ್ರಿ, ಶಿಕ್ಷಣ ನೀಡುವೇನ್ ಗೊತ್ತ ಶಿಕ್ಷಕ ಅಂತಕ್ಕಂಥ ಹುದ್ದೆಗಳು ಅದಲ್ವಾ. ಇರ್ಲಿ ಒಂದ್ ಮಾತಿನಂತ ಗೊತ್ತಲ್ಲ, ಇದೇ ಖುಷಿದಾಗ ಏನ್ ಗೊತ್ತೇನ್ರಿ, ಏನಂತ ಬಂದಾಗ ಜೀವನದಾಗ ನೋಡ್ರಿ, ಜೀವನದಾಗ ಏನ್ ಗೊತ್ತೇನ್ರಿ, ತಂದೆ ತಾಯಿಯಿಂದ ಪಡೆದುಕೊಂಡ ಏನ್ ಗೊತ್ತೇನ್ರಿ, ತಂದೆ ತಾಯಿಯಿಂದ ಪಡೆದುಕೊಂಡ